ನಮಸ್ತೆ ವೀಕ್ಷಕರೇ, ಜೀವದಯೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ವೀಕ್ಷಕರೇ, ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಅತಿಥಿ ಯಾರಪ್ಪ ಅಂತ ಕೇಳಿದ್ರೆ, ಅಂತಹ ನಾಯಿಗಳನ್ನು ಮನೆಯಲ್ಲಿ ರಕ್ಷಿಸಿ ಅವುಗಳಿಗೆ ಆಹಾರವನ್ನ ನಿತ್ತು ಪೋಷಿಸಿ ಸಲಹುವಂತ ಹಾಗೇನೆ ಸ್ವತಃ ಮಕ್ಕಳಾಗಿ ನೋಡಿಕೊಳ್ಳುವಂತ ಮಹಾನ್ ವ್ಯಕ್ತಿಯೋರ್ವರು ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಇವತ್ತಿ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ಅತಿಥಿ ಯಾರಂತ ಕೇಳಿದ್ರೆ ರಾಧಾಕೃಷ್ಣ ರಾವ್ ಕೊಣಾಜೆ ಸರ್ ಅವರು. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಮೊದಲನೇದಾಗಿ ತಾವು ವೃತ್ತಿಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಓಕೆ, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಒಬ್ಬ ಶಿಕ್ಷಕನಾಗಿ ನಿಮಗೆ ಪ್ರಾಣಿಗಳ ಮೇಲೆ ಒಲವು ಹೇಗೆ ಬಂತು ಸರ್? ನಾನು ಚಿಕ್ಕದಿರಲ್ಲಿ ಮನೆಯಲ್ಲಿ ಕೂಡ ನಾಯಿ, ದನ, ಹೀಗೆ ಹಳ್ಳಿಯಿಂದ ಬಂದವ ನಾನು. ಸೊ ಹಾಗೆ ಅಲ್ಲಿ ನಾನು ದನಗಳನ್ನು, ನಾಯಿಯನ್ನೆಲ್ಲ ಸಾಕಿದ್ದ ಕಾರಣ ಬೆಕ್ಕು ಎಲ್ಲ ಸಾಕು ಪ್ರಾಣಿಗಳನ್ನು ಒಂದು ಯಾವುದಾದ್ರು ಒಂದು ಅಳಿಲು ಸಿಕ್ಕಿದರೆ ಅದನ್ನು ಸಾಕುವುದು ಅದು ಎಲ್ಲರಿಗೆ ಬರುವುದಿಲ್ಲ. ಕೆಲವರಿಗೆ ಸಣ್ಣ ಪ್ರಾಯದಲ್ಲಿ ಆ ಒಂದು ಸ್ವಭಾವ ಬಂದು ಬಿಟ್ಟರೆ ಅದನ್ನು ಮತ್ತೆ ಕಳೀಲಿಕ್ಕೆ ಆಗುವುದಿಲ್ಲ, ಅದನ್ನು ಬಿಟ್ಟು ಬಿಡಲಿಕ್ಕೆ ಆಗುವುದಿಲ್ಲ. ಹಾಗೆ ನಾನು ಮೈಗೂಡಿಸಿಕೊಂಡು ಬಂದವ ಆ ರೀತಿ. ಚಿಕ್ಕ ವಯಸ್ಸಲ್ಲೇ ಆ ಅಭ್ಯಾಸ ಇತ್ತು. ಈಗ ನಾನು ಉದ್ಯೋಗಕ್ಕೆ ಬಂದ ನಂತರ ಕೂಡ ಕಷ್ಟ ಆದರೂ ಅದೊಂದು ಇರಲಿ ಅಂತ ಹೇಳುವಾಗ ಆ ಒಂದು ಹಾಬಿಯನ್ನು ಇಟ್ಕೊಂಡಿದ್ದೇನೆ ನಾನು. ನಿಮ್ಮ ತಂದೆ ತಾಯಿ ಏನ್ ಹೇಳ್ತಾರೆ? ನನ್ನ ತಂದೆ ಚಿಕ್ಕ ವಯಸ್ಸಲ್ಲಿ ಅವರು ಸಹ ಶಿಕ್ಷಕರಾಗಿದ್ದರು. ಅಮ್ಮ ಮನೆಯಲ್ಲಿದ್ದರು. ಅವರಿಗೆ ಕೂಡ ಮನೆಯಲ್ಲಿ ದನ ಎಲ್ಲ ಸಾಕಿದ್ದ ಕಾರಣ ಹಳ್ಳಿಯ ಜೀವನ ಎಲ್ಲಕ್ಕೂ ಇಷ್ಟನೇ. ಸೊ ಹಾಗೆ ನನಗೂ ಸಪೋರ್ಟ್ ಇತ್ತು, ಯಾವುದು ಬೇಡ ಅಂತ ಹೇಳಿ ಯಾವುದನ್ನು ಹೇಳ್ತಿರ್ಲಿಲ್ಲ. ಹಾಗಾದ ಕಾರಣ ಅದೇ ಸ್ವಭಾವ ಒಂದು ಮನುಷ್ಯನ ಬ್ಲಡ್ ಲೈನಲ್ಲಿ ಬಂದರೆ ಅವ ಅದನ್ನು ಜೀವನ ಪೂರ್ತಿ ಅದನ್ನು ಮೇಂಟೈನ್ ಮಾಡಿಕೊಂಡು ಬರ್ತಾನೆ. ಆ ದೃಷ್ಟಿಯಲ್ಲಿ ನನಗದು ಜಾಸ್ತಿ ಆಯಿತು. ನನಗಿಂತ ಶಕ್ತಿ ಮೀರಿ ನಾನೀಗ ನಾಯಿಗಳನ್ನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿ, ಒಂದು ಹವ್ಯಾಸಕ್ಕೆ ಒಬ್ಬ ಬಿದ್ದಾಗ ಮತ್ತು ಅವ ಇನ್ನೂ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಹಾಗೆ ಸ್ವಲ್ಪ ಓವರ್ಲೋಡ್ ಆಗಿ ನನ್ನ ಹತ್ರ ನಾಯಿಗಳು ಇದ್ದಾವೆ. ಈಗ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೇನೆ. ಒಂದನೇ ಇಬ್ಬರು ಉದ್ಯೋಗಕ್ಕೆ ಹೋಗುವವರು ಮನೆಯಲ್ಲಿ ನಾಯಿಗಳಿಗೆ ಹಿಂಸೆ ಆಗಬಾರ್ದು, ಕಷ್ಟ ಆಗಬಾರ್ದು ಹೇಳೋ ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಬ್ರೀಡ್ಗಳೆಲ್ಲ ಈಗ ಕಡಿಮೆ ಮಾಡಿದ್ದೇನೆ. ಎಷ್ಟು ನಾಯಿಗಳಿವೆ ಸರ್? ನನ್ನ ಹತ್ರ ಈಗ ಒಂದು 18 ನಾಯಿಗಳಿದ್ದಾವೆ. 18 ನಾಯಿಗಳು, ಬೇರೆ ಬೇರೆ ವೆರೈಟಿಯ, ಇಂಡಿಯನ್ ಬ್ರೀಡ್ ಅಲ್ಲ, ಎಲ್ಲ ಹೈಬ್ರಿಡ್ ನಾಯಿಗಳು. ತಾವು ವ್ಯವಸ್ಥೆಯನ್ನ ಹೇಗೆ ಮಾಡಿದ್ರೆ, ಅಂದ್ರೆ ಮನೆಗೆಲ್ಲೇ ಅದು ವಾಸ ಅಥವಾ ಗೂಡಿನ ವ್ಯವಸ್ಥೆ ಏನಾದರೂ ಇದೆಯಾ? ನಾವು ಮನೆ ಬಿಟ್ಟು ಬರುವಾಗ ಎಲ್ಲವುಗಳಿಗೂ ಸುಸಜ್ಜಿತವಾದಂಥ ಗೂಡು, ಲೈಟು, ಫ್ಯಾನು ಎಲ್ಲ ಇರುವಂಥ ಗೂಡುಗಳಿದೆ. ಕೆಲವು ನಾಯಿಗಳು ಆ ಗೂಡಿಗೆ ಹೋಗದೇ ಇರುವವರಿಗೆ ಸಿಟ್ಔಟ್ ಒಳಗಡೆ ಕೇಜಲ್ಲಿ ಹಾಕಿ ಇರುವಂಥ ವ್ಯವಸ್ಥೆ. ಮನೆಯ ರಕ್ಷಣೆಗೂ ಆಗುವ ಹಾಗೆ ಎರಡೂ ಬದಿಗೆ, ಮನೆಯ ಎರಡೂ ಬಾಗಿಲಿನ ಸೈಡ್ಗಳಲ್ಲಿ ಕೂಡ ಕೇಜ್ಗಳಿರ್ತವೆ. ಈ ರೀತಿಯ ಎಲ್ಲ ದೃಷ್ಟಿಯಲ್ಲಿ ನಾನು ನಾಯಿಗಳನ್ನು ಆ ರೀತಿ ಮೇಂಟೈನ್ ಮಾಡ್ತಾ ಇದ್ದೇನೆ. ಆಹಾರ ಎಲ್ಲ ಏನಾಗ್ತೀರಿ ಸರ್? ಆಹಾರ ನಾನು ಸಸ್ಯಾಹಾರಿ, ಆದರೂ ನಾಯಿಗಳಿಗೋಸ್ಕರ ಮಾಂಸವನ್ನು ಸಹ ತರ್ತೇನೆ. ವಾರದಲ್ಲಿ 1 ದಿನ ನಾನ್ ವೆಜ್ ಹಾಕ್ತೇನೆ. ದಿನ ಎಗ್ಗು, ಪೆಡಿಗ್ರಿ ಅಂತ ಡಾಗ್ ಫುಡ್ಡು, ಅನ್ನ, ಹಾಲು. ಆದಷ್ಟು ನಾವು ಸಸ್ಯಾಹಾರಿಯಲ್ಲಿ ಸಾಕಿದಷ್ಟು ನಾಯಿಗಳಿಗೆ ಅಸೌಖ್ಯ ಕಡಿಮೆ, ಆಮೇಲೆ ಲೈಫ್ ಜಾಸ್ತಿ. ಓಕೆ, ಹೇಗಿದೆ ಸರ್ ನಿಮ್ಮ ಜೊತೆ ಆ ನಾಯಿಗಳ ಒಂದು, ಅಂದರೆ ನಾವು ಹೇಳ್ತೇವೆ ನಿಯತ್ತಿಗೆ ಇನ್ನೊಂದು ಹೆಸರು ನಾಯಿ ಅಂತ, ಒಮ್ಮೆ ಅದು ನಮ್ಮ ಗುರುತು ಹಿಡಿದ್ರೆ ಅದು ಯಾವತ್ತೂ ಮರೆಯಲ್ಲ. ಸೊ ಆ ಒಂದು ವಿಷಯದಲ್ಲಿ ಏನು ಹೇಳ್ತೀರಿ? ಹೌದು, ನಾಯಿಗಳು ನಿಜವಾಗಿ ನಮ್ಮನ್ನು ಗುರುತು ಹಿಡಿದ್ರೆ ಮನುಷ್ಯನಿಗಿಂತ ಹೆಚ್ಚು ಪ್ರೀತಿ ಮನುಷ್ಯನ ಜೊತೆಯಲ್ಲಿ ಕೊಡುವಂಥದ್ದು ನಾಯಿ. ಎಲ್ಲ ಸಾಕು ಪ್ರಾಣಿಗಳಿಗೂ ಇದ್ದಾವೆ, ಆದರೂ ನಾಯಿಗಳಿಗೆ ಜಾಸ್ತಿ. ಯಾಕಂದರೆ ಒಬ್ಬ ಒಂದು ಸಂದರ್ಶನದಲ್ಲಿ ಒಬ್ಬ ಹೇಳಿದ, ಅವನು ಫಾರಿನ್ಗೆ ಹೋಗಿ 2 ವರ್ಷ ಕಳೆದು ಬಂದಾಗ ಕೂಡ ಅವನ ನಾಯಿ ಅವನನ್ನು ಗುರುತಿಸಿಕೊಂಡಿದೆ. ಹಾಗೆ ನನ್ನಲ್ಲಿ ಕೂಡ ನಾವು ಯಾವಾಗ ಆಫೀಸಿಗೆ ಹೋಗ್ತೇವೆ, ರಿಟರ್ನ್ ಬಂದಾಗ ಅವರಿಗೆ ಒಂದು ದೇವರು ಬಂದಾಗ ಆಗ್ತದೆ. ಸೊ ನಮ್ಮ ಜೊತೆಯಲ್ಲಿ ಇರ್ತವೆ. ಹೌದು. ಮತ್ತು ನಾಯಿಯನ್ನು ಸಾಕುವವರು 3 ವಿಧದಲ್ಲಿ ನಾಯಿಗಳನ್ನು ಸಾಕ್ತಾರೆ. ಒಬ್ಬರು ಹೆಚ್ಚಿನವರು ಗಾರ್ಡಿಂಗಿಗೋಸ್ಕರ ಸಾಕ್ತಾರೆ. ತೋಟ ಅದು ಇದು ಇರುವವರು ಮನೆಯ ಗಾರ್ಡ್, ಗೂಡಲ್ಲಿ ನಾಯಿ ಇರ್ತದೆ, ರಾತ್ರಿ ಹೊತ್ತು ಕಂಪೌಂಡಲ್ಲಿ ಬಿಡ್ತಾರೆ. ಇನ್ನೊಬ್ಬರು ನನ್ನ ಹಾಗೆ ಸಾಕುವವರು ಬ್ರೀಡಿಂಗೂ ಮಾಡ್ತೇವೆ, ಆಮೇಲೆ ಮನೆಯ ಮಕ್ಕಳ ಹಾಗೆ ಸಾಕ್ತೇವೆ. ನಾಯಿಗಳಂದ ಕೂಡಲೇ ತುಂಬ ಜನಕ್ಕೆ ಗಲೀಜು ಇರ್ತದೆ. ನಮಗೆ ಮೂಗೇ ಇಲ್ಲ, ಯಾಕಂದರೆ ವಾಸನೆ ಬರುವುದಿಲ್ಲ. ಯಾಕಂದರೆ ನನ್ನ ಮನೆಯೊಳಗೆ ನನ್ನ ನಾಯಿಗಳು ಇಡೀ ಮನೆಯೊಳಗೆ ಇರ್ತದೆ. ನಾನು ಆಫೀಸಿಂದ ಬಂದರೆ ನಾಳೆ ಬೆಳಿಗ್ಗೆಯವರೆಗೆ ರಾತ್ರಿ ಮಾತ್ರ ಗೂಡಲ್ಲಿ ಹಾಕ್ತೇವೆ, ಬಾಕಿ ಟೈಮ್ ನಮ್ಮ ಒಳಗೆ, ಮನೆಯ ಒಳಗಡೆ ನಮ್ಮ ಮನೆಯ ಒಂದು ಮೆಂಬರ್ ಆಗಿ ಇರ್ತವೆ. ಒಳ್ಳೆ ಸೆಕೆಗಾಲದಲ್ಲಿ ಫ್ಯಾನ್ ಹಾಕ್ತೇವೆ, ಮಾಡ್ತೇವೆ. ಇನ್ನೊಂದು ವಿಧಾನದವರು ಸಾಕ್ತಾರೆ, ಅವರು ಪ್ಯೂರ್ಲಿ ಕಮರ್ಷಿಯಲ್ ಆಗಿ ಬ್ರೀಡ್ ಮಾಡುವವರು. ಅದು ಕೇಜಲ್ಲಿರ್ತದೆ, ಮರಿ ಮಾಡ್ತಾರೆ. ಯಾವಾಗ ಅದು ಮರಿ ಕೊಡೋದನ್ನು ಸ್ಟಾಪ್ ಮಾಡ್ತದೆ, ಅದನ್ನು ಕೂಡಲೇ ಚೇಂಜ್ ಮಾಡ್ತಾರೆ, ಯಾರಿಗಾರು ಕೊಟ್ಟು ಬಿಡ್ತಾರೆ. ಹೀಗೆ ಮಾಡಿ ಕಮರ್ಷಿಯಲ್ ಆಗಿ ಸಾಕೋರು ಇರ್ತಾರೆ, ಉದ್ಯೋಗ, ಸೈಡ್ ಉದ್ಯೋಗ ಸಾಕೋರು. ನಾವು ಆ ರೀತಿಯಲ್ಲ, ಒಂದು ನಾಯಿಗಳ ಮೇಲೆ ಪ್ರೀತಿಯಿಂದ ಮನೆಯ ಮೆಂಬರೇ ಇರುವ ಹಾಗೆ. ನನ್ನಲ್ಲಿ ದೊಡ್ಡದಾದ ನಾಯಿಯನ್ನು ಮತ್ತೆ ಯಾರು ಕೇಳಿದರೂ ಕೊಡುವ ಹಾಗಿಲ್ಲ, ಅದು ಅದರ ಅಂತ್ಯ ನನ್ನ ಮನೆಯಲ್ಲಿ ಆಗಬೇಕು. ಹಾಗೆ ಆ ರೀತಿಯ ಒಂದು ವಿಶೇಷವಾಗಿ ನಾನು ಸಾಕುವಂಥದ್ದು. ಹಾಗೆ ಕೆಲವರು ಇದ್ದಾರೆ,
ಮೂರು ವಿಧದ ಜನಾಂಗ ಹೇಳಿದೆ, ಆ ಟೈಪ್ 3 ವಿಧದ ಜನಾಂಗಗಳು ಇರ್ತಾರೆ ನಾಯಿ ಸಾಕು. ನಿಮ್ಮ ಬಳಿ ಬರ್ತಾರೆ ಸರ್ ಜನರು ನಾಯಿಯನ್ನ ಕೇಳಿ? ತುಂಬ ಜನ ಬರ್ತಾರೆ, ತುಂಬ ಜನ. ನಾನೊಂದು 25 ವರ್ಷದಿಂದ ನಾಯಿಗಳನ್ನು ಬ್ರೀಡ್ ಮಾಡೋ ಕಾರಣ ನನ್ನಲ್ಲಿ ಸಾಧಾರಣ ಕಾಸರಗೋಡಿಂದ ನಿಮ್ಮ ಕರ್ನಾಟಕದ ಎಂಡ್ವರೆಗೂ ನನ್ನ ಹತ್ರ ಕಸ್ಟಮರ್ ಇದ್ದಾರೆ. ಮೊದಲಿಂದಲೇ ಕಾಂಟ್ಯಾಕ್ಟಲ್ಲಿ ಒಬ್ಬ ನಾಯಿ ತಗೊಂಡು ಹೋಗಿ ಖುಷಿಯಾದಾಗ ಇನ್ನೊಬ್ಬ ಸಲ ನನ್ನ ನಂಬರ್ ಕೊಡ್ತಾನೆ. ಹೀಗೆ ನನ್ನ ಹತ್ರ ಮರಿ ಆದ ಕೂಡಲೇ ಬುಕ್ಕಿಂಗ್ ಆಗ್ತದೆ. ಹಾಗಾದ ಕಾರಣ ನನ್ನ ಹತ್ರ ಬ್ರೀಡಿಂಗ್ ಮಾಡ್ತೇನೆ, ನನ್ನ ಅನುಕೂಲವನ್ನು ನೋಡಿಕೊಂಡು. ಈಗ ಮಳೆಗಾಲದಲ್ಲಿ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ ಹೇಳೋ ದೃಷ್ಟಿಯಲ್ಲಿ ಬ್ರೀಡಿಂಗ್ ಸ್ಟಾಪ್ ಮಾಡಿರ್ತೇನೆ. ಆದರೆ ಮರಿ ಇದೆಯಾ ಎಂಕ್ವೈರಿ ಇರ್ತಾ ಇರ್ತದೆ. ಆಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಬ್ರೀಡರ್ಸ್ ಇದ್ದರೆ ಅವರ ಸಜೆಷನ್ ತಗೊಂಡು ಅವರಿಂದ ಮರಿಯನ್ನು ಕೊಡಿಸ್ತೇನೆ ನನ್ನ ಕಸ್ಟಮರ್ ಬಂದಾಗ. ಹಾಗೆ ಅವರಿಗೆ ಖುಷಿಯಾಗುವ ರೀತಿಯಲ್ಲಿ ಕೇವಲ ನಾಯಿಯನ್ನು ಮರಿಯನ್ನು ಕೊಡೋದು ಮಾತ್ರ ಅಲ್ಲ, ಅವನಿಗೆ ಫುಲ್ಲು ಅದರ ಸಾಕುವ ಎಲ್ಲ ಒಂದು ಟ್ರೈನಿಂಗನ್ನು ನಾವು ಕೊಡ್ತೇವೆ. ಎನಿ ಟೈಮ್ ಅವನ ಕಾಲ್ ಮಾಡಿದರೂ ಕೂಡ ನನ್ನ ಸ್ಕೂಲ್ ಅವರು ಬಿಟ್ಟು ಉಳಿದ ಟೈಮಲ್ಲಿ ಅವ ಕಾಲ್ ಮಾಡಿದಾಗ ಎಲ್ಲ ಸಜೆಷನು ಅವನಿಗೆ ಕೊಡ್ತೇನೆ. ಅಸೌಖ್ಯ ಇರ್ಬೋದು, ಫುಡ್ ಕೊಡೋದು ಇರ್ಬೋದು, ಸಾಕುವ ವಿಧಾನ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಎಲ್ಲವನ್ನು. ಅವನಿಗೆ ಬೇಸರವೇ ಆಗಲಿಕ್ಕಿಲ್ಲ. ಬ್ರೀಡಿಂಗ್ ಮಾಡೋ ಉದ್ದೇಶದಲ್ಲಿ ಕೊಂಡೋದ್ರೆ ಡೆಲಿವರಿ ಆಗುವಾಗ ಕೂಡ ನನ್ನಿಂದ ಕಾಲ್ ಮಾಡಿ ಇನ್ನೇನು ಮಾಡೋ ಅಂತೇಳಿ ಕೇಳ್ತಾರೆ. ಹಾಗಿರುವಾಗ ಏನಾದ್ರು ಕಸ್ಟಮರು ನಮ್ಮ ಹತ್ರ ಇಷ್ಟದಿಂದ ನಮ್ಮ ಕೈಲಿ ತಗೊಳ್ತಾರೆ. ಒಂದು ಸಲ ತಗೊಂಡೋದು ಅವನ ಲಿಂಕಲ್ಲಿ ಇಂಥವರಲ್ಲಿ ತಗೊಳ್ಳಿ, ಅವರು ಲೈಫ್ ಲಾಂಗ್ ನಿಮಗೆ ಸಪೋರ್ಟ್ ಮಾಡ್ತಾರೆ ಹೇಳೋ ದೃಷ್ಟಿಯಲ್ಲಿ ಆ ಟೈಪ್ ನಾವು ಸಾಕಿದಾಗ ಪ್ಯೂರ್ಲಿ ಕಮರ್ಷಿಯಲ್ ಅಂತ ಸಹ ಆಗೋದಿಲ್ಲ. ಜನರಿಗೊಂದು ಧೈರ್ಯದಲ್ಲಿ ಸಾಕ್ತಾರೆ. ಒಂದು ಮೂಕ ಪ್ರಾಣಿ ಅಲ್ಲ, ಸಾಕಬೇಕು ಹೇಳೋದು ಅವರಿಗೂ ಸಹ ಮನಸ್ಸಿಗೆ ಬರ್ತದೆ. ಒಂದು ಸಲ ಸಾಕಿದವನಿಗೆ ಬೇಡ ಅಂತ ಆಗೋದಿಲ್ಲ. ಹೌದೌದು. ಈ ಮತ್ತೆ ನಾಯಿಗಳಿಗೆ ಟ್ರೀಟ್ಮೆಂಟ್ ಅಂತ ಇರುತ್ತಲ್ಲ ಸರ್, ಸೊ ಅದು ಯಾವ ರೀತಿಯಾಗಿ ಕೊಡುವುದು ಅಂತದ್ದು? ನಿಜವಾಗಿ ಚಿಕ್ಕ ಮರಿ ಹುಟ್ಟಿ 18ರಿಂದ 21ನೇ ದಿವಸದಲ್ಲಿ ಅದಕ್ಕೆ ಡಿವರ್ಮಿಂಗ್ ಹುಳದ ಟ್ಯಾಬ್ಲೆಟನ್ನು ಕೊಡ್ತೇವೆ. ಪುನಃ 15 ಡೇಸಲ್ಲಿ ಕೊಡ್ತೇವೆ. ಆಮೇಲೆ ಅಪ್ ಟು 6 ಮಂತ್ಸ್ ಎವ್ರಿ ಮಂತ್ ನಾವು ಟ್ರೀಟ್ಮೆಂಟನ್ನು ಡಿವರ್ಮಿಂಗ್ ಒಂದು ಕೊಡಬೇಕು. ಆಫ್ಟರ್ 6 ಮಂತ್ಸ್ ಅಪ್ ಟು 1 ಇಯರ್ 2 ಮಂತ್ಸಿಗೊಮ್ಮೆ ಡಿವರ್ಮಿಂಗ್ ಮಾಡಬೇಕು. ಹುಳದ ಟ್ಯಾಬ್ಲೆಟನ್ನು ಕೊಡ್ತಾ ಇರಬೇಕು. ಡೈಜೆಷನು ಅದು ಇದು ಎಲ್ಲ ಪರ್ಫೆಕ್ಟ್ ಇದ್ದಾಗ ಸ್ಕಿನ್ ಅಲರ್ಜಿ ಬರೋದಿಲ್ಲ, ದೈಹಿಕವಾಗಿಯೂ ಸುಲಭವಾಗಿ ಬೆಳೀತದೆ ಅದು. ಆಮೇಲೆ ಆಫ್ಟರ್ 1 ಇಯರ್ ಎವ್ರಿ 3 ಮಂತ್ಸಿಗೊಮ್ಮೆ ಡಿವರ್ಮಿಂಗ್ ಮಾಡಬೇಕು. ಆಮೇಲೆ ಈಗ ನಮ್ಮಲ್ಲಿ ಮೊದಲೆಲ್ಲ ಇದ್ದಿಲ್ಲ, ಈಗ ಒಂದು ಪಾರು ಮತ್ತೊಂದು ಡಿಸ್ಟೆಂಬರ್ ಹೇಳುವಂಥ ಒಂದು ವೈರಸ್ ಕಾಯಿಲೆಗಳಿದೆ. ಅದಕ್ಕೋಸ್ಕರ ನಾವು 35 ಡೇಸ್ ಕಳೆದ ಮರಿಗೆ ಪಪ್ಪಿ ಡಿ.ಪಿ ಅಂತ ಒಂದು ವ್ಯಾಕ್ಸಿನೇಷನ್ ಮಾಡ್ತೇವೆ. ಆಮೇಲೆ 21 ಡೇಸ್ ಕಳೆದು ಫಸ್ಟು ಒಂದು ಬೂಸ್ಟರ್ ಡೋಸ್ ಕೊಡ್ತೇವೆ. ಸೆಕೆಂಡ್ 21 ಡೇಸ್ ಕಳೆದು ಇನ್ನೊಂದು ಬೂಸ್ಟರ್ ಡೋಸ್ ಕೊಟ್ಟು 3 ಮಂತ್ಸ್ ಏಜ್ ಆದಾಗ ರ್ಯಾಬಿಸ್ ಮತ್ತು ಇನ್ನೊಂದು ಯಾವುದನ್ನು ಡಿಸ್ಟೆಂಪರನ್ನು ಕೊಟ್ಟು ಮಾಡಿದರೆ, ಮತ್ತು ಇಯರ್ಲಿ ಒಂದು ಡಿಸ್ಟೆಂಪರ್ ಕಾಯಿಲೆ ಬರೋದಕ್ಕೆ ಒಂದು ಇಂಜೆಕ್ಷನು, ಆಮೇಲೆ ಒಂದು ಆ್ಯಂಟಿ ರ್ಯಾಬಿಸ್, ಎರಡನ್ನು ಕೊಡ್ತಾ ಇರೋದು, ಡಿವರ್ಮಿಂಗ್ ಮಾಡೋದು. ಆದಷ್ಟು ವೆಜ್ಜಲ್ಲಿ ಸಾಕಿದಷ್ಟು ಅಸೌಖ್ಯಗಳು ಕಡಿಮೆ, ಮನುಷ್ಯನಿಗಾದರೂ ಅಷ್ಟೇ, ಪ್ರಾಣಿಗಳಿಗಾದರೂ ಅಷ್ಟೇ. ಈ ರೀತಿ ಮಾಡ್ಕೊಂಡು ಬಂದರೆ ಲೈಫ್ ಜಾಸ್ತಿ ನಾಯಿಗಳಿಗೆ. ಎಷ್ಟು ವರ್ಷ ಬದುಕುತ್ತೆ ಸರ್ ಆ ನಾಯಿಗಳು? ಸಾಮಾನ್ಯ ಈ ಹೈಬ್ರಿಡ್ಗಳಿಗೆ ನಮ್ಮ ಇಂಡಿಯನ್ ಬ್ರೀಡ್ನಷ್ಟು ರೆಸಿಸ್ಟೆನ್ಸ್ ಪವರ್ ಇಲ್ಲ. ಇಂಡಿಯನ್ ಬ್ರೀಡ್ ಸಾಮಾನ್ಯ 14ರಿಂದ 15 ವರ್ಷ ಬದುಕಿದರೆ ಇವರು 10ರಿಂದ 12 ವರ್ಷ ವೆಜ್ಜಲ್ಲಿ ಬದುಕಿದರೆ ಈ ಕೆಲವುದರಲ್ಲಿ ಶಾರ್ಟ್ ಬ್ರೀಡ್ ಸ್ವಲ್ಪ ಲೈಫ್ ಜಾಸ್ತಿ. ಲಾರ್ಜ್ ಬ್ರೀಡ್ಗಳು ಗ್ರೇಟ್ ಡ್ಯಾನ್ ಅಂತ, ಮ್ಯಾಸ್ಟಿಫ್ ಅಂತ ಬ್ರೀಡ್ಗಳಿದ್ದಾವೆ. ಅವುಗಳು ಸಾಮಾನ್ಯ ಒಂದು 10 ವರ್ಷದೊಳಗಡೆ ಸಾಯ್ತವೆ. ಅವುಗಳಿಗೆ ಸಪ್ಲಿಮೆಂಟ್ ನಾವು ಕೊಡೋದು ಸಾಕಾಗೋದಿಲ್ಲ. ಹೀಗೆಲ್ಲ ಸಮಸ್ಯೆಗಳಿರ್ತದೆ. ಆ ರೀತಿ ಹೇಗೆ ಸಾಕಿದರೂ ಸಿಕ್ಕಾಬಟ್ಟೆ ನಾನ್ ವೆಜ್ ಹಾಕಿದರೂ ಬೇಗ ಡಿಸೀಸ್ ಬರ್ತದೆ. ಹೀಗೆಲ್ಲ ಸಮಸ್ಯೆಗಳು ಇದೆ. ಅದನ್ನು ತಿಳಿದುಕೊಂಡು ಸಾಕ್ತಾ ಬಂದರೆ, ಸಪ್ಲಿಮೆಂಟ್ಗಳೆಲ್ಲ ಕೊಡ್ತಾ ಇದ್ದರೆ ಬಾಡಿಯಲ್ಲಿ ಏನು ಶಾರ್ಟೇಜ್ ಆಗೋದಿಲ್ಲ, ಲೈಫ್ ಇರ್ತದೆ. ಕೆಲವರು ಈ ಥರ ಮಳೆಗಾಲದಲ್ಲಿ ಎಲ್ಲ ನಾಯಿ ಮರಿಗಳನ್ನೆಲ್ಲ ರಸ್ತೆಯಲ್ಲೆಲ್ಲ ಬಿಟ್ಟು ಹೋಗ್ತಾರೆ ಸರ್, ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಅಂಥವರಿಗೆ ನಿಜವಾಗಿ ನಾಯಿ ಸಾಕಿದರೆ, ಅವ ಬ್ರೀಡಿಂಗ್ ಮಾಡೋದಿದ್ರೆ ಅವ ಅದನ್ನು ಯಾರಿಗಾದರೂ ಸಾಕುವವರಿಗೆ ಕೊಡಬೇಕು. ಇಲ್ಲದೇ ಇದ್ದರೆ 1 ವರ್ಷ ಬಂದಾಗ ಅದು ಮೆಚ್ಯೂರ್ ಆದ ಕೂಡಲೇ ಅದನ್ನು ಸ್ಟೆರಿಲೈಸ್ ಮಾಡಿಬಿಟ್ರೆ ಲೈಫ್ ಲಾಂಗ್ ಅದು ಹೀಟಿಗೆ ಬರೋದಿಲ್ಲ. ಸೊ ಅವನ ಮನೆಯಲ್ಲಿಯೇ ಅವ ಗಾರ್ಡ್ ಮಾಡ್ತಾ ಇರ್ತದೆ, ಅವನ ಪ್ರೀತಿಯನ್ನು ತಗೊಂಡಿರ್ತದೆ. ಇವನಿಗೆ ಮರಿ ಮಾಡಿತ್ತು ಉಪದ್ರ ಆಗೋದಿಲ್ಲ. ಅದನ್ನು ಮಾಡಿ ಹೇಳುವಂಥ ಸಜೆಷನ್. ಈಗ ನಾಯಿ ಮರಿಯನ್ನು ಕೇಳುವಾಗ ಎಲ್ಲರೂ ಫೀಮೇಲ್ ಬೇಡ, ಮೇಲೇ ಕೊಡಿ ಅಂತ ಕೇಳ್ತಾರೆ. ನಾನು ಅಂಥವರನ್ನು ಆದಷ್ಟು ಮನವೊಲಿಸಿ ಫೀಮೇಲ್ ತಗೊಳ್ಳಿ ಅಂತ ಹೇಳೋದು. ಫೀಮೇಲು ಮನೆಯನ್ನು ಗಾರ್ಡ್ ಮಾಡೋದು ಮೇಲ್ಗಿಂತಲೂ ಒಳ್ಳೆಯದು. ಆಮೇಲೆ ಈ ಒಂದು ಸಮಸ್ಯೆಗೆ ಬೇಡ ಅಂತ ಹೇಳ್ತಾರೆ, ಅದು ಹೀಟಿಗೆ ಬರ್ತದೆ, ಮರಿ ಆಗ್ತದೆ ಅಂತ. ಸೊ ಅದನ್ನೊಂದು ಸ್ಟೆರಿಲೈಸ್ ಮಾಡಿಬಿಟ್ರೆ ಲೈಫ್ ಲಾಂಗು ಅದು ಮನೆಯಲ್ಲೇ ಇರ್ತದೆ, ಬೇರೆ ಏನು ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ಮೇಲು ನಾಯಿಗಳು ಒಂದು ಮೆಚ್ಯೂರ್ ಆದ ನಂತರ ಎಲ್ಲಿಯಾದರೂ ಒಂದು ನಾಯಿಯ ಸೌಂಡ್ ಕೇಳಿದಾಗ ಹೇಗಾದರೂ ನಾನು ಒಂದು ಸಲ ಹೊರಗೆ ಹೋಗಿ ಬರ್ತೇನೆ ಅಂತೇಳಿ ಕಂಪೌಂಡ್ ಹಾರಿ ಆದರೂ ಹೋಗ್ತವೆ. ಸೊ ಮನೆಯಲ್ಲಿ ಅವನಿಗೆ ಡಿಸ್ಟರ್ಬೆನ್ಸ್ ಶುರುವಾಗ್ತದೆ. ಆ ಎಲ್ಲ ದೃಷ್ಟಿಯಲ್ಲಿ ಫಿಮೇಲೆ ಸಾಕಿ ಅಂತ ಹೆಚ್ಚಿನವರಿಗೆ ನಾನು ಹೇಳೋದು. ಕೆಲವರು ಮೇಲೇ ಬೇಕು ಅಂತ ಹೇಳುವವರು ಮೇಲೆ ಸಾಕ್ತಾರೆ. ಬ್ರೀಡಿಂಗ್ ಉದ್ದೇಶದಲ್ಲಿ ಸಾಕುವವರಿಗೆ ಎರಡೂ ಸಜೆಸ್ಟ್ ಮಾಡ್ತೇವೆ.
ಹಾಗೆ 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 ಮತ್ತೆ ಈ ಬೀದಿ ನಾಯಿಗಳನ್ನೆಲ್ಲ ತಾವು ಮನೆಗೆ ಬಂದು ಸಾಕ್ತೀರಾ ಅಂದ್ರೆ ಬೀದಿ ಬಿಟ್ಟು ನಾಯಿಗಳನ್ನು ಮನೆಗೆ ಸಾಕುವುದಿಲ್ಲ. ಈಗ ನಾನು ಹೋಗುವಂಥ ನಮ್ಮ ಪರ್ಮನೆಂಟ್ ಅಂಗಡಿಗಳು, ಜೆರಾಕ್ಸ್ ಶಾಪು, ಇಂಥ ಪಬ್ಲಿಕ್ಕಲ್ಲಿ ಕೆಲವು ನಾಯಿಗಳು ಇದ್ದಾವೆ. ಅದು ನನ್ನ ಕಾರು ನೋಡಿದ ಕೂಡಲೇ ಓಡಿ ಬರ್ತಾರೆ. ಯಾಕಂದ್ರೆ ನಾನು ಬಿಸ್ಕೆಟ್ ಒಂದು ಹಾಕ್ತೇನೆ. ನಾನು ಹಾಲಿನ ಬೂತಿಂದ ಹಾಲು ತಗೊಳ್ಳುವಾಗ ನನ್ನ ಸುತ್ತಲೂ ಬಂದಿರ್ತವೆ, ಒಂದು ಬಿಸ್ಕೆಟ್ ಒಂದು ಹಾಕ್ತೇನೆ. ತುಂಬ ಸ್ಕಿನ್ ಅಲರ್ಜಿ ಬಂದಿರ್ತದೆ ಅವುಗಳಿಗೆ. ಡಸ್ಟಲ್ಲಿ ಫಂಗಸ್ ಇನ್ಫೆಕ್ಷನ್ ಬಂದು ತುಂಬ ಬೀದಿ ನಾಯಿಗಳು ನಾವು ನೋಡ್ತೇವೆ. ಹೈಯೆಸ್ಟ್ ನಾಯಿಗಳಿಗೆ ಅಸೌಖ್ಯ ಫಂಗಲ್ ಇನ್ಫೆಕ್ಷನ್ ಮಾತ್ರ. ಒಂದು, ಅವುಗಳು ಮಣ್ಣಲ್ಲಿ ಎಲ್ಲ ಮಲಗುವುದು, ಕ್ಲೀನ್ನೆಸ್ ಇಲ್ಲದೆ. ಮತ್ತೊಂದು, ಈ ಬಿಸ್ಕೆಟು ಅಂತ ಮೈದಾದ ಇದನ್ನೇ ಕೆಲವರಿಗೆ ತುಂಬ, ನನ್ನ ಹಾಗೆ ನನಗಿಂತ ಹೆಚ್ಚು ದಿನ ಬಿಸ್ಕೆಟ್ ಹಾಕಿದ್ರೆ ಸಮಾಧಾನವಿಲ್ಲ ಹಾಕುವವರು ಇರ್ತಾರೆ. ಅದು ಮೈದಾದ ಐಟಮ್ಸು ತುಂಬ ದೇಹಕ್ಕೆ ಬಿದ್ದಾಗ ಸ್ಕಿನ್ ಅಲರ್ಜಿಗಳು ಕಾಣ್ತದೆ. ಈ ಎಲ್ಲ ಉದ್ದೇಶದಲ್ಲಿ ಅವುಗಳನ್ನು ಸ್ವಲ್ಪ ಮಾಡಬೇಕು. ಅಂಥದ್ದು ನಾನು ಪರ್ಮನೆಂಟು ನನ್ನಲ್ಲಿ ಕಾಂಟ್ಯಾಕ್ಟ್ ಇರೋ ನಾಯಿಗಳಿಗೆ ನಾನೇ ಆ್ಯಂಟಿಬಯೋಟಿಕ್ಕನ್ನು, ಐವರ್ಮೆಕ್ಟಿನ್ ಟ್ಯಾಬ್ಲೆಟನ್ನೆಲ್ಲ ನಾನೇ ತಗೊಂಡೋಗಿ ಹಾಕ್ತೇನೆ. ಉಳಿದವರಿಗೆ ಹಾಕ್ಲಿಕ್ಕೆ ಧೈರ್ಯ ಬರ್ತದೆ, ಊರು ನಾಯಿಗಳು ಕಚ್ಚಿದ್ರೆ ಅಂತೇಳಿ. ನನಗೆ ಸಹ ಕ್ಲೋಸ್ ಇದ್ದ ಕಾರಣ ಅವುಗಳ ಬಾಯಿ ಓಪನ್ ಮಾಡಿ ನಾನು ಟ್ಯಾಬ್ಲೆಟ್ ಹಾಕಿ ಕೆಲವು ನಾಯಿಗಳು ಕ್ಯೂರ್ ಆದದ್ದು ಇದೆ. ಒಳ್ಳೆ ಬೀದಿ ನಾಯಿಗಳು, ಒಳ್ಳೆ ಸ್ವಭಾವ ಇದೆ. ರಾತ್ರಿ ಆ ಏರಿಯಾವನ್ನು ಗಾರ್ಡ್ ಮಾಡ್ತದೆ. ದನ ಕಳ್ಳರು ಇರ್ತಾರೆ ಅಥವಾ ಕಳ್ಳರು ಬರ್ತಾರೆ, ಆ ಏರಿಯಾದಲ್ಲಾದರೂ ಒಂದು ಎಚ್ಚರಿಕೆ ಕೊಡೋದು ಒಂದು ಹೆಲ್ಪ್ ಆಗ್ತದೆ ಜನರಿಗೆ. ಆದರೆ ಅದನ್ನು ಪಬ್ಲಿಕ್ಸಲ್ಲಿ ಈ ಸ್ಟೆರಿಲೈಸೇಷನ್ ಎಲ್ಲ ಮಾಡದ ಕಾರಣ ಮರಿಗಳ ಸಂಖ್ಯೆ ದಾರಿಯಾಗಿ ಜಾಸ್ತಿ ಆಗಿಬಿಟ್ಟು ಎಲ್ಲ ಕಡೆ ಮರಿಗಳೆಲ್ಲ ಓಡಾಡೋದು, ರಸ್ತೆ ಅಡಿಗೆ ಬೀಳೋದು, ವಾಹನದ ಅಡಿಗೆ ಬಿದ್ದು ಸಾಯೋದು, ಇದೆಲ್ಲ ಆಗ್ತದೆ. ರಸ್ತೆಯಲ್ಲಿರುವಂಥ ನಾಯಿಗಳಿಗೆ ತಾವು ಆಹಾರವನ್ನೇನಾದರೂ ಹಾಕ್ತೀವಿ? ಇಲ್ಲ, ಆಹಾರ ನನ್ನ ಉದ್ಯೋಗಗಳು ಮನಸ್ಸಲ್ಲಿ ಇದ್ದರೂ ಕೂಡ ಮಾಡಲಿಕ್ಕೆ ಆಗುವಾಗ ಅದನ್ನು ಮಾಡ್ಬೋದು. ಉದಾಹರಣೆಗೆ ಯೂನಿವರ್ಸಿಟಿಯಲ್ಲಿ ರಿಟೈರ್ಡ್ ಪ್ರೊಫೆಸರ್ಸ್ ಇದ್ದಾರೆ, ಗಂಡ ಹೆಂಡತಿ ಇಬ್ಬರು ರಿಟೈರ್ಡ್ ಪ್ರೊಫೆಸರ್ಸು. ಸೊ ನಾನು ಮುಂದೆ ಮಾಡ್ಬೋದಾ ಎಣಿಸೋದು ಅವರ ಹಾಗೆ. ಅವರು ದಿನಾ ಒಂದು 10 ಗಂಟೆ ಹೊತ್ತಿಗೆ ಒಂದಷ್ಟು ಬುತ್ತಿಯಲ್ಲಿ ಇದೆಲ್ಲ ತಂದುಬಿಟ್ಟು ಈ ಜಂಕ್ಷನ್ಗಳಲ್ಲಿ ಹೋಗಿ ಸ್ವಲ್ಪ, ನಿಜವಾಗಿ ಪ್ರೊಫೆಸರು, ರಿಟೈರ್ಡ್ ಪ್ರೊಫೆಸರ್ಸ್, ಗಂಡ ಹೆಂಡತಿ ಇಬ್ಬರು ಪ್ರೊಫೆಸರ್, ಸೊ ಹೀಗೆ ಮಾಡ್ತಾರೆ. ಸೊ ಅದು ಒಂದು ಒಳ್ಳೆಯ ಒಂದು ಇದು. ಆದರೆ ಪೂರೈಸಲಿಕ್ಕಿಲ್ಲ ಹೋಗಿ ಎಲ್ಲೆಲ್ಲಿ ಕೊಡೋದು ಅಂತ. ಆದರೂ ನಾವು ಹತ್ತಿರದ ಗ್ರಾಮ ಪಂಚಾಯತಿಗೆ, ನನ್ನದೊಂದು ಕೊಣಾಜೆ ಗ್ರಾಮ, ಆ ಗ್ರಾಮ ಪಂಚಾಯತನ್ನು ಮೊನ್ನೆ PDO ಅವರ ಜೊತೆಯಲ್ಲಿ ತುಂಬ ಚರ್ಚೆ ಮಾಡಿ ಅಲ್ಲಿ ಅನುದಾನ ಇಡಲಿಕ್ಕೆ ಆಗ್ತದೆ. 30,000 ವರ್ಷಕ್ಕೆ ಅನುದಾನ ಇಡ್ತಾರೆ. ಆ ಅನುದಾನದಲ್ಲಿ ನಾವು ವೆಟರ್ನರಿ ಹಾಸ್ಪಿಟಲ್ ಥ್ರೂ ಹೋದರೆ ಪ್ರಾಣಿ ದಯಾ ಸಂಘ ಶಕ್ತಿನಗರದಲ್ಲಿದೆ. ಸೊ ಅವರ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಅಲ್ಲಿ ಒಬ್ಬರು ಮೇಡಮ್ ಎಲ್ಲ ಇದ್ದಾರೆ ಅದರ NGOs. ಸೊ ಅವರು ಬಂದು ಇಲ್ಲಿಯ ನಾಯಿಗಳನ್ನೆಲ್ಲ, ಮರಿಗಳನ್ನೆಲ್ಲ ಅಡಾಪ್ಟ್ ಮಾಡ್ತಾರೆ. ಫೀಮೇಲ್ ನಾಯಿಗಳನ್ನೆಲ್ಲ ತಗೊಂಡು ಹೋಗಿ ಸ್ಟೆರಿಲೈಸ್ ಮಾಡಿ 1 ವೀಕ್ ಟ್ರೀಟ್ಮೆಂಟ್ ಮಾಡಿ ಅದೇ ಪ್ಲೇಸಲ್ಲಿ ತಂದು ಬಿಡ್ತಾರೆ. ಇದನ್ನು ಮಾಡುವುದರಿಂದ ಒಂದನೇ ರ್ಯಾಬಿಸ್ ಕೊಡ್ತಾರೆ ಅವರು, ಅದು ರ್ಯಾಬಿಸ್ನ ಉಪದ್ರವ ತಪ್ತದೆ. ಈ ರೀತಿ ಒಂದಷ್ಟು ಮರಿಗಳಾಗಿ ಯಾರಿಗೂ ಉಪಯೋಗ ಇಲ್ಲದ ಉಪದ್ರ ಆಗುವಂಥದ್ದು ಸಹ ಕಡಿಮೆ ಆಗ್ತದೆ. ಇಂಥದ್ದೆಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ಇದೆ, ತುಂಬ ಪಂಚಾಯತ್ನವರು ಅದನ್ನು ಮಾಡ್ತಾರೆ. ನಮ್ಮ ಕೊಣಾಜೆ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಮೊನ್ನೆ ಅನುದಾನ ಆಗಿದೆ, ಕಾಂಟ್ಯಾಕ್ಟ್ ಆಗಿದೆ. ಈಗ ಅವರು ಬಂದು ತಗೊಂಡು ಹೋಗ್ತಾರೆ, ಅಡಾಪ್ಟ್ ಮಾಡ್ತಾರೆ ತುಂಬ ನಾಯಿಗಳನ್ನು. ಈ ಊರ ಮರಿಗಳನ್ನೆಲ್ಲ, ಅದು ಗಂಡು ಮರಿ ಇದ್ದರೆ ಎಲ್ಲರೂ ತಗೊಂಡು ಹೋಗ್ತಾರೆ, ಹೆಣ್ಣು ಮರಿಗಳು ಉಳಿದೋಗ್ತದೆ ಅಲ್ಲಿ, ಅಷ್ಟು ಉಳಿದೋಗ್ತದೆ. ವಾಹನದ ಅಡಿಗೆ ಪಾಪಗಳಿಗೆ ಗೊತ್ತಿರುವುದಿಲ್ಲ. ಹಾಗಿರುವಾಗ ಅಂಥದ್ದನ್ನೆಲ್ಲ ಅವರಿಗೆ ಕೊಡುವಂಥ ವ್ಯವಸ್ಥೆ ನಮ್ಮಿಂದ ಪರೋಕ್ಷವಾಗಿ ಏನು ಮಾಡಲಿಕ್ಕಾಗ್ತದೆ ಅದನ್ನೊಂದು ಈಗ ನಾವು ಮಾಡ್ತಾ ಇದ್ದೇನೆ ನಾನು ಸಾಮಾನ್ಯ. ಓಕೆ ಸರ್, ತಾವು ಹೇಳಿದ್ರಿ ತಮಗೆ ಚಿಕ್ಕ ವಯಸ್ಸಿಂದಲೇ ಪ್ರಾಣಿಗಳ ಮೇಲೆ ಒಲವು ತುಂಬ ಜಾಸ್ತಿ ಇತ್ತು ಅಂತ. ಮದುವೆ ಆದಮೇಲೆ ತಮ್ಮ ಧರ್ಮಪತ್ನಿಗೆ ನಿಮ್ಮಾಗಿನ ಅಭಿರುಚಿ ಇತ್ತ? ಯಾಕಂದರೆ ನನ್ನ ಧರ್ಮಪತ್ನಿ ಅವಳು ನಾಯಿಯನ್ನೇ ನೋಡಲಿಲ್ಲ ಅಂತ ಹೇಳ್ಬೋದು. ಆ ರೀತಿ ಸಿಟಿಯಲ್ಲಿ ಇದ್ದವಳು. ಅವರೊಂದಷ್ಟು ಏರಿಯಾದಲ್ಲಿ ನಾಯಿ ಸಾಕಿದವರೇ ಅಲ್ಲ, ಬೇಕಾದರೂ ಸಾಕಿದವರು, ನಾಯಿ ಸಾಕಿದವರು, ನಾಯಿ ಮುಟ್ಟಿ ಗೊತ್ತಿರಲಿಲ್ಲ. ಆದರೆ ನಾನು ಸ್ಟಾರ್ಟಿಂಗ್ ಒಂದು 96ಅಲ್ಲಿ ಒಂದು ಪಮೆರಿಯನ್ ನಾಯಿಯನ್ನು ತಂದೆ. ಅದು ತಂದು ನಾನು ಇಲ್ಲಿ ಸಪ್ರೇಟ್ ಮನೆ ಆದಮೇಲೆ, ಸೊ ಅದು ತಂದು ಸಾಕಿದ ನಂತರ ಮನುಷ್ಯನಿಗೆ ಪ್ರೀತಿ ಬರಲಿಕ್ಕೆ ಒಂದು ಸಪೋರ್ಟ್ ಆಯಿತು. ಸೊ ಆಮೇಲೆ ಮತ್ತೆ ಈಗ ನನಗಿಂತ ಹೆಚ್ಚು ಅಭಿರುಚಿ ಅವಳಿಗಿದ್ದ ಕಾರಣ ಬೇಡ ಅಂತ ಹೇಳೋ ನಾಯಿಯನ್ನು ಯಾರ ಸಂಬಂಧಿಕರಿಗೆ ಕೊಡುವ ಅಂದರೂ ಅವಳು ಬಿಡುವುದಿಲ್ಲ. ಹಾಗೆ ಅದು ಅಭಿರುಚಿ ಒಬ್ಬನಿಗೆ ಬಂದರೆ ಅದರಲ್ಲಿ ನಾನು ಆಗ ಹೇಳಿದ ಹಾಗೆ ಆ ರೀತಿ ಬಂದು ಈಗ ನನ್ನ ಯಾವುದೇ ಅಡಲ್ಟ್ ನಾಯಿಗಳನ್ನು ಯಾರ ಸಂಬಂಧಿಕರಿಗೆ ಈಗ ಸೇಲ್ ಮಾಡುವುದಿಲ್ಲ, ಬಿಡುವುದಿಲ್ಲ. ನಾನು ಮಾರ್ಗದಲ್ಲಿ ಬಿಡುವರು ಕೆಲವರು ಇರ್ತಾರೆ, ಹಾಗೇನು ಮಾಡೋದಿಲ್ಲ. ಸಂಬಂಧಿಕರು ಕೊಡಲಿಕ್ಕೂ ಸಹ ಅವಳು ಬಿಡು, ನನ್ನ ಮನೆ ಮೆಂಬರ್ ಆಗಿರ್ತದೆ. ಅದು ನಮ್ಮನ್ನು ಅಷ್ಟು ಹೊಂದಿಕೊಂಡಿರ್ತೇವೆ. ಹಾಗಾದ ಕಾರಣ ನಮ್ಮ ಮನೆಯಲ್ಲಿ ಯಾವಾಗಲೂ ಇಬ್ಬರಿಗೆ ಕೂಡಿದರೆ, ಇಬ್ಬರಿಗೂ ಮನಸ್ಸಿದ್ದರೆ ಮಾತ್ರ ಸಾಕಲಿಕ್ಕಾಗ್ತದೆ. ಗಂಡ ಅಥವಾ ಹೆಂಡತಿ ಒಬ್ಬನಿಂದಾಗಿ ನಾಯಿಯನ್ನು ಸಾಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ದನ ಆದರೂ ಸಾಕ್ಬೋದು, ನಾಯಿಗಳನ್ನು ಆಗೋದಿಲ್ಲ. ಹಾಗೆ ಅವರು ಸಹ ನಿಮ್ಮ ಹಾಗೆ ಪ್ರಾಣಿಗಳೆಲ್ಲ ಇಷ್ಟಪಟ್ಟು ಎಲ್ಲ ಮನೆಯಲ್ಲಿ ನೋಡ್ಕೊಳ್ತಾರೆ, ಆಹಾರ ಎಲ್ಲ ಹಾಕುವಾಗ. ಮತ್ತೆ ಇದು ಬೀದಿ ನಾಯಿಗಳೆಲ್ಲ ಸರ್ ರಸ್ತೆಯಲ್ಲಿ ಹೋಗುವಾಗ ಮಕ್ಕಳೆಲ್ಲ ಕಲ್ಲೆಲ್ಲ ಬಿಸಾಕ್ತಾರಲ್ವ, ಅಂಥವ್ರಿಗೆ ಏನು ಹೇಳ್ತೀವಿ ನೀವು? ನಮಗಂದರೆ ನಮ್ಮಲ್ಲಿ ಕೆಲವು ಬೇಸಿಗೆ ಶಿಬಿರಗಳು ಅಂತ ಆಗ್ತದೆ. ಉದಾಹರಣೆಗೆ ಕೊಣಾಜೆಯಲ್ಲಿ ಒಂದು ಸಪ್ತಸ್ವರ ಕಲಾ ತಂಡ ಇದೆ, NGO ಹಾಗೆ ವರ್ಕ್ ಮಾಡ್ತಾರೆ ಅವರು. ಬೇಸಿಗೆ ಶಿಬಿರಗಳಲ್ಲಿ ತುಂಬ ಮಕ್ಕಳು ಸೇರ್ತಾರೆ. ಸೊ ಅಲ್ಲಿ ನಾನು ಒಂದು 2 ಗಂಟೆಯ ಟಾಕ್ ಕೊಡ್ತೇನೆ ಮಕ್ಕಳಿಗೆ.
ಅವರ ಮನಸ್ಸು ಪರಿವರ್ತನೆ ಮಾಡ್ತೇನೆ. ಬಟ್ ಅವರಿಗೆ ನಾಯಿ ಬೇಕು, ಅಥವಾ ಅದರ ನಂತರ ಕೆಲವರು ಎಕ್ಸ್ಟ್ರಾ ಮನೆಗೆ ತರಿಸಿದ್ದುಂಟು, ಮಕ್ಕಳು ಹಠ ಹಿಡಿದು ಮನೆಗೆ ನಾಯಿ ಬಂದದ್ದು ಇದೆ. ಆಗ ಮಕ್ಕಳಲ್ಲಿ ನಾಯಿಯು ನಮ್ಮ ಹಾಗೆ ಒಂದು ಜೀವಿ, ಅದಕ್ಕೂ ನೋವಾಗ್ತದೆ, ಕಷ್ಟ ಆಗ್ತದೆ. ಮಕ್ಕಳಿಗೆ ಒಂದು ಆಸೆ ಅಥವಾ ಒಂದು ತಮಾಷೆಗೆ ಮಾಡಿರ್ತಾರೆ, ಅವರ ಮನ ಪರಿವರ್ತನೆಯನ್ನು ಮಾಡಲಿಕ್ಕಾಗ್ತದೆ. ನನ್ನ 2 ನಾಯಿಯನ್ನು ತಗೊಂಡೋಗಿರ್ತೇನೆ ನಾನು, ಅವರ ಮಕ್ಕಳ ಮಧ್ಯದಲ್ಲಿ ಬಿಡ್ತೇನೆ, ಫ್ರೆಂಡ್ಲಿ ಇರೋ ನಾಯಿಗಳನ್ನು. ಹೀಗೆಲ್ಲ ಆದ ನಂತರ ಆ ಮಕ್ಕಳು ತುಂಬ ಚೇಂಜ್ ಆಗಿರ್ಬೋದು, ನನಗೆ ಕಾಣ್ತದೆ. ಎಲ್ಲರೂ ಸಿಕ್ಕಿದಾಗ ಸರ್ ನನಗೊಂದು ಬೇಕು ನಾಯಿ ಅಂತ ಆ ಮಕ್ಕಳು ಕೇಳ್ತಾರೆ, ಅಂಥದ್ದನ್ನು ಮಾಡ್ಬೋದು. ಮತ್ತು ನಾವು ಶಿಕ್ಷಕರಾಗಿ ಕೂಡ ನಮಗೆ ಕೆಲವು ಮಕ್ಕಳಿಗೆ, ಕೆಲವು ಧರ್ಮೀಯ ಮಕ್ಕಳಿಗೆ ಅವರಿಗೆ ನಾಯಿಯನ್ನು ಮುಟ್ಟುವುದೂ ಇಲ್ಲ ಅವರು. ಸೊ ಅವರು ನಾಯಿ ನೋಡಿದವರು ಕಲ್ಲು ಬಡಿಯುವುದು ಅಂತಲೇ ಅವಲೇ ಲೆಕ್ಕ, ಯಾಕಂದರೆ ಪೋಷಕರು ಅದನ್ನು ಮಾಡಬಾರ್ದು ಅಂತ ಹೇಳಿರುವುದಿಲ್ಲ. ಸೊ ಅಂಥದ್ದನ್ನು ನಾನು ಖಂಡಿತ ಹೇಳ್ತೇನೆ. ಶಾಲೆಯಲ್ಲಿ ಶಿಕ್ಷಕರಿಗೆ ಕೂಡ ಮೌಲ್ಯ ಶಿಕ್ಷಣಕ್ಕೆ ಅಂತ ಒಂದು ಪಿರಿಯಡ್ ಇರ್ತದೆ. ಆ ಪಿರಿಯಡಲ್ಲಿ ಈಗ ಅವರು ಒಂದು ಪಾರಿವಾಳದ ಮರಿ, ಒಂದು ಕಾಗೆ ಮರಿ ಸಿಕ್ಕಿದ್ರು ಅದಕ್ಕೆ ಕಲ್ಲು ಬಡಿತಾರಲ್ಲ, ಅದನ್ನು ನಾವು ಮನ ಪರಿವರ್ತನೆ ಮಾಡಲಿಕ್ಕೆ ನಮ್ಮಿಂದಾದ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸಮಾಜದಲ್ಲಿ ಅವರು ದೊಡ್ಡದಾಗುವಾಗ ಅದರಲ್ಲಿ ಕೆಲವರಾದರೂ ಒಂದು ಒಳ್ಳೆಯ ಒಂದು ನಡತೆಗೆ ಬಂದಾರು ಹೇಳುವಂಥ ಒಂದು ನಿರೀಕ್ಷೆಯಲ್ಲಿ ಎಲ್ಲ ಶಿಕ್ಷಕರು ಮಾಡ್ತಾರೆ. ಜೊತೆಯಲ್ಲಿ ನಾನು ಹೆಚ್ಚಾಗಿ ಅದನ್ನು ಮಾಡ್ತೇನೆ, ಆ ಮಕ್ಕಳಿಗೆ ಒಂದು ಮನ ಪರಿವರ್ತನೆಯ ಪ್ರಯತ್ನವನ್ನು ಮಾಡ್ತೇನೆ. ಪ್ರಯತ್ನ ಈಗ ಎಲ್ಲವೂ ಸಮಾಜದಲ್ಲಿ ಸರಿ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ, ನಮ್ಮ ಸಮಾಧಾನಕ್ಕೆ ಏನಾಗ್ತದೆ ನಾವು ಮಾಡ್ತೇವೆ. ಅಷ್ಟು ಮಾಡಿದಾಗ ಒಂದು ಏನಾದರೂ ಒಬ್ಬ ಇಬ್ಬರಾದ್ರೂ ಸರಿ ಮಾಡುವುದಿಲ್ಲ. ನಮ್ಮ ಎದುರು ಮಕ್ಕಳು ಮತ್ತೆ ಯಾರು ಕಲ್ಲು ಬಡಿಯುವುದು ಅಷ್ಟಾದ್ರೂ ಒಂದು, ಯಾಕಂದ್ರೆ ಅವುಗಳು ಏನೋ ಆಹಾರ ಸಿಕ್ಕದೆ ಬಂದ ನಾಯಿಗಳಿಗೂ ಎಲ್ಲ 4 ಮಕ್ಕಳು ಸೇರಿ ಕಲ್ಲು ಬಡಿದಾಗ ಸತ್ತು ಹೋಗುದಿಲ್ಲ ನಾಯಿ, ಹಾಗೆ ಕಂಜಸ್ಟ್ ಜಾಗದಲ್ಲಿ ಸಿಕ್ಕಿದಾಗ. ಸೊ ಅಂಥ ಮಕ್ಕಳು ನಮ್ಮ ಎದುರು ನಾವು ಇರುವಾಗಾದರೂ ಅವಾಯ್ಡ್ ಮಾಡ್ತಾರಲ್ಲ ಆ ಒಂದು ಇದನ್ನು. ವಿಘ್ನ ಸಂತೋಷಿಗಳು ಅಂತ ಕೆಲವರು ಇರ್ತಾರೆ, ಹಾಗೆ ಇನ್ನೊಬ್ಬರಿಗೆ ಅದು ನೋಯಿಸಿ ಅದು ಕೂಗಿದಾಗಲೇ ಇವನಿಗೆ ಸಂತೋಷ ಆಗೋದು. ಅದು ಬೇಕಂತಲ್ಲ, ಮಕ್ಕಳೊಟ್ಟಿಗೆಯಲ್ಲಿ ಮಾಡೋದು. ಕೆಲವು ದೊಡ್ಡವರು ಮಾಡುವವರು ಇರ್ತಾರೆ ಕೆಲವರು ಅಂಥವ್ರು ಇರ್ತಾರೆ. ಒಬ್ಬರು ಇದ್ದರು, ಅವರಿಗೆ ಕೆಲಸ ಏನಂದರೆ ನಾಯಿಗಳಿಗೆ ಪಾಯ್ಸನ್ ಹಾಕೋದು, ಬೀದಿ ನಾಯಿಗಳಿಗೆ ಪಾಯ್ಸನ್ ಹಾಕಿ ಸಾಯಿಸೋದೇ ಒಬ್ಬರ ಹಾಬಿ ಇತ್ತು. ಅವರನ್ನು ತುಂಬ ಜನರ ಹತ್ರ ಹೇಳಿ ಈಗ ಸ್ಟಾಪ್ ಮಾಡಿದ ಆ ವ್ಯಕ್ತಿ. ಸ್ವಲ್ಪ ಕುಡಿಯುವ ಚಟ ಅಂಥದ್ದೆಲ್ಲ ಇರುವವರು, ಅವರ ಸ್ಥಿಮಿತ ಇಲ್ಲದಿದ್ದಾಗ ಅವರ ನೋಡಿದವಳೆ ನಾಯಿ ಬಗಳಿದವಳೆ ಮರದಿಸೋದೊಂದು ವಿಷ ಹಾಕೋದು ಸರಿ ಇರುವಾಗ. ಹಾಗೆ ಅದನ್ನು ಶುದ್ಧ ತಪ್ಪೋದು, ಯಾಕಂದರೆ ನಾಯಿ ಏನು ಮಾಡಿರೋದಿಲ್ಲ ಹಾಗೆ. ಸೊ ನಿಮ್ಮ ಪ್ರಕಾರ ಒಂದು ಮನೆಯಲ್ಲಿ ನಾಯಿಯನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು? ನಾಯಿಯನ್ನು ಈಗ ನನ್ನ ಹಾಗೆ ಯಾರು ಸಾಕಬೇಕು ಅಂತ ನಾನು ಹೇಳುವುದಿಲ್ಲ, ಆದರೆ ಆ ನಾಯಿಗೆ ಒಳ್ಳೆ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅಂತ ಒಳ್ಳೆ ವೆಟರ್ನರಿ ಡಾಕ್ಟರ್ ಇದ್ದಾರೆ, ಅವರು ಕೂಡ ಹೇಳೋದು ನಾಯಿಗೆ 3 ವಿಧದ ವಿಷಯವನ್ನು ನಾವು ಕೊಡಬೇಕು. ಏನು? ಒಂದು ಫುಡ್ ಕೊಡಬೇಕು, ಒಂದು ಪ್ರೀತಿ ಕೊಡಬೇಕು, ಅದರ ಜೊತೆಯಲ್ಲಿ ಎಕ್ಸಸೈಸ್ ಕೊಡಬೇಕು. ಆ ನಾಯಿಗೆ 3 ವೆರಿ ಇಂಪಾರ್ಟೆಂಟ್. ಫುಡ್ಡು ನಾವು ಎಷ್ಟು ಟೈಮಿಗೆ ಕೊಟ್ಟರು ಅದನ್ನು 24 ಗಂಟೆಯೂ ಗೂಡಲ್ಲಿ ಹಾಕಿ ಅದನ್ನು ನೀವು ಮಾತನಾಡಿಸದೇ ಇದ್ದಾಗ ಅದಕ್ಕೆ ಒಂದು ಮಾನಸಿಕ ಹಿಂಸೆ ಆಗ್ತದೆ. ಮನುಷ್ಯನಿಗಾದರೂ ಹಾಗೆ, ಜೈಲಲ್ಲಿದ್ದ ಮನುಷ್ಯನಿಗಾಗ್ತದೆ. ಆಮೇಲೆ ಎಕ್ಸಸೈಸು, ಆರೋಗ್ಯ ಇರಬೇಕು ಅಂತಾದರೆ ಮಿನಿಮಮ್ 3 ಅವರ್ಸ್ ಆದರೂ ಒಂದು ನಾಯಿಯನ್ನು ಬಿಡಬೇಕು. ಕೆಲವರು ಗೂಡಲ್ಲೇ ಹಾಕಿ ಸಾಕುವವರಿಗೆ ನಾನು ಅದು ಸಜೆಸ್ಟ್ ಮಾಡ್ತೇನೆ, ಅವರಿಗೆ ಮಿನಿಮಮ್ 3 ಅವರ್ಸ್ ಆದರೂ ಬಿಡಬೇಕು. ಮತ್ತು ನಾಯಿ ಹತ್ರ ತುಂಬ ಮಾತನಾಡಬೇಕು. ಕೆಲವು ನಾಯಿಗಳು ತುಂಬ ಎಗ್ರೆಸ್ಸಿವ್, ತುಂಬ ಕಚ್ಚುತ್ತದೆ ಎಲ್ಲ ಹೇಳ್ತಾರೆ. ಅದು ಅಂಥ ಕಚ್ಚುವ ನಾಯಿ ಕೂಡ ಅದರ ಮಾನಸಿಕ ಸ್ಥಿತಿ ಆಗಲಿಕ್ಕೆ ಅವ ಸಾಕುವ ವಿಧಾನ ಕಾರಣ ಇರ್ತದೆ. ಯಾಕಂದರೆ ಅವ ಅದನ್ನು ಫುಡ್ ಒಂದು ಹಾಕ್ತಾನೆ, ಬಿಟ್ಟರೆ ಅದನ್ನು ಹೊರಗೆ ಬಿಡಲಿಕ್ಕೂ ಇಲ್ಲ. ಅದು ಕಂಜಸ್ಟ್ ಗೂಡು, ವಿಶಾಲವಾದ ಗೂಡು ಸಾಲ. ಕೆಲವು ನಾಯಿ ಗೂಡು ಅಂತ ಅವರ ತಲೆಯಲ್ಲಿ ಇರ್ತದೆ, ನಾಯಿ ಗೂಡೊಳಗೆ ನಿಲ್ಲಬೇಕು ಅಂತ, ಅಷ್ಟೇ ಸಣ್ಣ ಗೂಡನ್ನೆಲ್ಲ ಹಾಕ್ತಾರೆ. ಹಾಗೆ ಮಾಡುವರು. ನನ್ನ ಲೆಕ್ಕಾಚಾರದಲ್ಲಿ ಒಂದು ಗೂಡಂದರೆ ಒಂದು 5 by 5 ಫೀಟ್ ಇರಬೇಕು, ಹೈಟ್ ಒಂದು 6 ಫೀಟ್ ಇರಬೇಕು. ನಾಯಿ ಕೈ ಬಿಟ್ಟು ಮೇಲೆ ನಿಲ್ಲುವಷ್ಟು ವಿಶಾಲ ಇದ್ದಾಗ ಅಟ್ಲೀಸ್ಟ್ ಗೂಡಲ್ಲಿ ಹಾಕಿದ ನಾಯಿಗೂ ಒಂದು ಸ್ವಲ್ಪ ಮಾನಸಿಕ ಸ್ಥಿತಿ ಚೆನ್ನಾಗಿರುವ ಹಾಗೆ ನಾವು ನೋಡಿಕೊಂಡ್ರೆ ಅದನ್ನು ನೋಡಬೇಕು. ಹಾಗೆ ನಾಯಿ ಸಾಕಿದ ನಂತರ ಅಷ್ಟೂ ಮಾಡಲಿಕ್ಕೆ ಕೊಡೋದವರು 24 ಅವರ್ಸ್ ಕಟ್ಟಿ ಹಾಕಿ ಹಾಗೆಲ್ಲ. ಕೆಲವರಿಗೆ ನಾಯಿ ಬೊಗಳಬಾರ್ದು, ಕೆಲವರಿಗೆ ನಾಯಿ ಜಾಸ್ತಿ ತಿನ್ನಬಾರ್ದು. ನಮಗೆ ಕಾಲ್ಗಳು ಬರ್ತದೆ ಕೆಲವು, ಸೊ ನನಗೊಂದು ನಾಯಿ ಉಂಟು, ಅದೊಂದು ಯಾರಿಗಾರು ಕೊಡಿ, ಎಂತ ಮಾರ್ರೆ ಅದು ಕಂಡಾಬಟ್ಟೆ ತಿಂತದೆ ಅಂತ. ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಕೊಡೋದಿಲ್ಲ ತಿನ್ನಲಿಕ್ಕೆ. ಸೊ ಆ ಸಮಸ್ಯೆಯಿಂದ ನಾಯಿಗಳು ಕೆಲವು ಕಂಡಾಬಟ್ಟೆ ಬೊಗಳ್ತದೆ. ಮನೆಯೊಬ್ಬರು ಕಂಡಾಬಟ್ಟೆ ಬೊಗಳ್ತದೆ ಅಂತೇಳಿ ಅದನ್ನು ಇನ್ನೊಬ್ಬರಿಗೆ ಕೊಡಿಸ್ಲಿಕ್ಕೆ ನೋಡುವಾಗ ಆ ಬೊಗಳೋದಕ್ಕೋಸ್ಕರ ಅದಕ್ಕೆ ಇಡೀ ಕುತ್ತಿಗೆ ಸಂಕಲೆಯನ್ನು ಟೈಟ್ ಕಟ್ಟಿ ಇಡೀ ಸ್ಕಿನ್ ಒಳಗೆವರೆಗೆ ಸಂಕಲೆ ಹೋಗಿದೆ. ಸ್ವಲ್ಪ ದಿವಸ ಅವರ ಮನೆಯಲ್ಲಿ ಸಾಯ್ತಿತ್ತು, ಪುಣ್ಯಕ್ಕೆ ಇನ್ನೊಬ್ಬರ ಮನೆಗೆ ಅದನ್ನು ಫ್ರೀ ಮಾಡಿದೆವು ತಗೊಂಡೋಗಿ. ಹಾಗೆ ಅಂಥ ಮನಸ್ಥಿತಿಯ ಜನರು ಇರ್ತಾರೆ. ಟೋಟಲಿ ಸಮಾಜದಲ್ಲಿ ಇರೋ ಜನಗಳಲ್ಲಿ ಬೇರೆ ಬೇರೆ ವಿಧಾನ ಇರ್ತಾರಲ್ಲ. ಸೊ ಅಂಥವ್ರು ನಾಯಿ ಬೇಕು, ಬೊಗಳಬೇಕು, ಲೆಕ್ಕ ಜಾಸ್ತಿ ಬೊಗಳಬಾರ್ದು. ಹಾಗೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅವುಗಳ ಕೆಲವು ಬ್ರೀಡು ಬೊಗಳೋದಿಲ್ಲ, ಕೆಲವು ಬ್ರೀಡ್ಗಳು ಒಳ್ಳೆ ಬೊಗಳ್ತದೆ. ಹಾಗೆ
ಇದು ಹೈಲಿ ನಮ್ಮ ಜನರು ರಾತ್ರಿ ವೇಳೆಯಲ್ಲಿ ನಾಯಿಗಳನ್ನೆಲ್ಲ ಬಿಡ್ತಾರೆ, ಅಂದ್ರೆ ಮನೆಯಿಂದ ಹೊರಗಡೆ. ಸೊ ಅದು ಒಳ್ಳೇದಾ? ರಾತ್ರಿ ವೇಳೆ ಬಿಟ್ಟರೆ ಒಳ್ಳೇದಾ, ಅಥವಾ ಈ ತರ ನಾವು ಸಂಕಲಲ್ಲಿ ಕರ್ಕೊಂಡು ಹೋಗ್ತಾರಲ್ವಾ, ಸೊ ಆ ರೀತಿಯಾಗಿ ಕರ್ಕೊಂಡು ಹೋಗುತ್ತೆ ಒಳ್ಳೇದು? ಕಂಪೌಂಡಿಂದ ಹೊರಗೆ ಹೇಳೋದು ನೀವು? ಕಂಪೌಂಡಿಂದ ಹೊರಗೆ ನಾಯಿಗಳನ್ನು ಬಿಡಲೇಬಾರ್ದು ನಾನು ಹೇಳೋದು. ಯಾಕಂದರೆ ಕಾಂಪೌಂಡಿಂದ ಹೊರಗೆ ಬಿಟ್ಟಾಗ ಒಂದನೇ ನಾಯಿಯ ಆರೋಗ್ಯ ಹಾಳಾಗ್ತದೆ, ಬುದ್ಧಿ ಹಾಳಾಗ್ತದೆ. ಎರಡು, ಸ್ಕಿನ್ ಅಲರ್ಜಿ ಇನ್ನು ನಾಯಿಯಿಂದ ಬರ್ಬೋದು. ಮತ್ತು ಸಿಕ್ಕಿದ್ದನ್ನು ತಿನ್ನೋದು, ವೇಸ್ಟ್ ಬಿಸಾಡ್ತಾರೆ ಕೆಲವು ಕಡೆ, ಅದನ್ನು ತಿನ್ನೋದು. ಹೊರಗಡೆ ಅಂತೂ ಹೊರಗೆ ತಗೊಂಡು ಹೋಗೋದಿದ್ರೆ ನಾವು ಚೈನಲ್ಲೇ ತಗೊಂಡು ಹೋಗಬೇಕು. ಆಮೇಲೆ ಕಂಪೌಂಡ್ ಒಳಗಡೆ ಫ್ರೀಯಾಗಿ ಬಿಡ್ಬೋದು, ಆರಾಮ್ಸೆ ಬಿಡ್ಬೋದು. ಯಾಕಂದರೆ ನಿಮಗೆ ಒಳ್ಳೆ ನಿದ್ದೆ ಮಾಡಬೇಕಿದ್ರೆ ಕಂಪೌಂಡ್ ಒಳಗಡೆ ಒಂದು ಹೊಸಪೇಟೆ ಸೈಡಿಂದ ಅವರು ಒಳ್ಳೆಯ ಒಂದು ಡಾಕ್ಟ್ರು, ತುಂಬ ಶ್ರೀಮಂತರು, ಅವರಿಗೆ ರಾಟ್ವೈಲರೇ ಬೇಕು. ಅವ್ರು ಹೇಳೋದು ರಾತ್ರಿ ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ತೇನೆ ಮಾರ್ರೆ ಅಂತ. ಅಂದರೆ ಅದು ಅಷ್ಟು ಅಗ್ರೆಸಿವ್ ನಾಯಿ. ರಾತ್ರಿ ಕಾಂಪೌಂಡ್ ಒಳಗೆ ಬಿಟ್ಟರೆ ಅದು ಸಾಯುವವರೆಗೂ ಮನೆಯನ್ನು ರಕ್ಷಣೆ ಮಾಡ್ತದೆ. ಹಾಗೆ ಮಾಡಿ ಅದನ್ನು ಶೂಟ್ ಮಾಡಿ ಕೊಂದೇ ಬರಬೇಕು ಹೊರತು ಅದಕ್ಕೊಂದು ಪಾಯ್ಸನ್ ಹಾಕಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆ ರೀತಿಯ ಅಗ್ರೆಸಿವ್ ನಾಯಿಗಳನ್ನು ಕೆಲವರು ಗಾರ್ಡಿಂಗಿಗೋಸ್ಕರ ಸಾಕ್ತಾರೆ. ಸೊ ಅದು ಫ್ರೀ, ಹಗಲಿಡಿ ಗೂಡಲ್ಲಿದ್ದರೂ ಕೂಡ ರಾತ್ರಿ ಫುಲ್ಲು ಬಿಡ್ತಾನೆ, ಮನೆಯನ್ನು ಗಾರ್ಡ್ ಮಾಡ್ತದೆ, ಗ್ಯಾರಂಟಿ ಮಾಡ್ತದೆ. ಅದೊಂದು ವಿಶ್ವಾಸದ ನಾಯಿ. ಒಂದು ಅದರಷ್ಟು ಬೇಕಾದರೂ ನಾವು ಸಾಕಿದಾಗ ಸ್ವಲ್ಪ ದಿವಸಗಳಾದಾಗ ಇನ್ನೊಂದು ಮನೆಯಲ್ಲಿ ನಾನ್ ವೆಜ್ ಸಿಕ್ಕಿದರೆ ಅವನ ಮನೆಯಲ್ಲಿ ಸೆಟ್ಲ್ ಆಗ್ತವೆ. ನಾಯಿಗಳು ಒಂದು ಹೊತ್ತು ಹೋದರೂ ಮತ್ತೆ ಬಂದು ತನ್ನ ಮನೆಯಲ್ಲಿ ಊಟ ಕಡಿಮೆ ಸಿಕ್ಕಿದರೂ ತನ್ನ ಓನರ್ ಯಾರೋ ಅವನ ಮನೆಗೆ ಬಂದೇ ಬರ್ತದೆ ನಾಯಿಗಳು. ಸರ್, ಇತ್ತೀಚಿನ ದಿನಗಳಲ್ಲಿ ಮತ್ತೆ ನೀವು ಆಗಲೇ ಹೇಳಿದಾಗೆ ವಿಷ ಹಾಕುವವರ ಸಂಖ್ಯೆ ಹೆಚ್ಚಾಗಿದೆ ಪ್ರಾಣಿಗಳಿಗೆ. ಅಂಥವರಿಗೆ ನೀವು ಏನು ಹೇಳ್ತೀರಿ ಸರ್? ಅಲ್ಲ, ಅವರು ಹಾಕಬಾರ್ದು. ಯಾಕಂದರೆ ಅವರದ್ದು ನಾವು ನೇರ ಸಿಕ್ಕಿದರೆ ಅವರ ಮೇಲೆ ಕೇಸ್ ಮಾಡ್ಬೋದು. ಈಗ ಕಾನೂನುಗಳಿದೆ, ಅವರ ಮೇಲೆ ಕೇಸ್ ಮಾಡೋದು. ಒಂದು ಉದಾಹರಣೆಗೆ, ಒಂದು ಕಾಸರಗೋಡು ಸೈಡಲ್ಲಿ ಒಂದು ಮನೆಯಲ್ಲಿ ಈ ಒಳ್ಳೆಯ ಒಂದು ಡಾಬರ್ಮ್ಯಾನ್ ನಾಯಿಯನ್ನು ಗೂಡೊಳಗೆ ಹಾಕಿದರು. ಹೈಲಿ ಕ್ವಾಲಿಫೈಡ್ ಕ್ವಾಲಿಟಿ ನಾಯಿ ಅದು. ಸೊ ಇವರ ಆಚೆ ಮನೆಯವರಿಗೆ, ಇವರ ಹತ್ರ ನೆರೆಕೆರೆಯವರು ಇವರಿಗೆ ಸರಿ ಇಲ್ಲ. ಸೊ ಇವರು ಕೇರಳ ಎಲ್ಲಿಯೋ ಒಂದು ಕಡೆ ಹೋಗಿದ್ದಾರೆ. ಇವರು ಹೋಗಿ ವಾಪಸ್ ಬರೋ ಹೊತ್ತಿಗೆ ಗೂಡಲ್ಲಿಯೇ ನಾಯಿ ಸತ್ತಿದೆ. ಸೊ ಇವರ ಸಿ ಸಿ ಕ್ಯಾಮ್ರಾ ನೋಡುವಾಗ ಗೊತ್ತಾಯಿತು. ಆಚೆ ಮನೆಯವ ಬಂದು ಕಂಪೌಂಡ್ ಹಾರಿ ಬಂದು ಪಾಯ್ಸನ್ ಹಾಕಿ ನಾಯಿ ಕಳಿಸಿದ್ದಾನೆ. ಕೂಡಲೇ ಅವರ ಮೇಲೆ ಕೇಸ್ ಮಾಡಿದರು. ಸಿ ಸಿ ಕ್ಯಾಮ್ರಾವನ್ನು ಆಧರಿಸಿದ್ರು, ಇದರದ್ದು ತಗೊಂಡೋಗಿ ಡಾಕ್ಟರ್ ರಿಪೋರ್ಟ್ ತೆಗೆದ್ರು. ಹಾಗೆಲ್ಲ ಮಾಡಿ ಆಗುವಾಗ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ರಿಪೋರ್ಟ್ ತೆಗೆದ್ರು. ಅದು ಪಾಯ್ಸನ್ ಬಿದ್ದದ್ದು ಅಂತ ಗೊತ್ತಾಯಿತು. ಸಿ ಸಿ ಕ್ಯಾಮ್ರಾದ ರೆಕಾರ್ಡ್ ಆಯಿತು. ಅವರಿಗೆ ಬೇಲ್ ಇಲ್ಲದಂಥ ಒಂದು ಶಿಕ್ಷೆ ಆಯಿತು. ಅವರು ಮತ್ತೆ ಫೈನ್ ಎಲ್ಲ ಕಟ್ಟಿ ಮಾಡಿ ಬೇಲಲ್ಲಿ ಮತ್ತೆ ತುಂಬ ಸಮಯ ನಂತರ ಹೊರಗೆ ಬಂದರು. ಅದು ಒಂದು ಪಾಠ, ಅಂಥವರಿಗೆ ಒಂದು ಪಾಠ. ಅದೇ ರೀತಿಯಲ್ಲಿ ಇದು ನಾವು ರೆಡ್ ಹ್ಯಾಂಡಲ್ಲಿ ಸಿಕ್ಕಿಬಿದ್ದರೆ, ಅವನೊಬ್ಬ ಪಾಯ್ಸನ್ ಹಾಕುವುದನ್ನು ನಾವು ರೆಕಾರ್ಡ್ ಮಾಡಿ ಸ್ಟೇಷನಿಗೆ ಕೊಟ್ಟರೆ ಅವ ಖಂಡಿತ ಅವನ ಮೇಲೆ ಕೇಸ್ ಆಗ್ತದೆ. ಅದಲ್ಲದೆ ಕಾನೂನು ಹೇಗಿದೆ ಅಂದರೆ, ಒಂದು ಕಡೆಯಲ್ಲಿ ಒಂದು ನಾಯಿಯನ್ನು ತಗೊಂಡೋಗಿದ್ದಾರೆ, ಅವರು ಅದನ್ನು ಎಲ್ಲಿಯೂ ಬಿಡುವುದಿಲ್ಲ. ಎರಡೂ ಸಂಕಲೆಯಲ್ಲಿ ಇಡೀ ದಿನ 24 ಅವರ್ಸು ಅಥವಾ ಬಿಸಿಲಿನ ಸಮಯದಲ್ಲಿ ಕಂಟಿನ್ಯೂ ಕಟ್ಟಿ ಹಾಕಿದರು. ಆ ಕಟ್ಟೆ ಹಾಕಿದಾಗ ಅದನ್ನು ತುಂಬ ಜನ ನೋಡಿ ಅದನ್ನು ವಿಡಿಯೋ ತೆಗೆದು ಅದರ ಹಿಂಸೆಯನ್ನು ನೋಡಿ ಅವರ ಮೇಲೆ ಕೇಸ್ ಮಾಡಿ, ಪ್ರಾಣಿದಯ ಸಂಘದವರು ಆ ನಾಯಿಯನ್ನು ತಗೊಂಡೋದ್ರು, ಇವರ ಮೇಲೆ ಕೇಸ್ ಹಾಕಿದರು. ಕಾನೂನು ಮಾತ್ರ ಅದಕ್ಕೆ ಕೂಡ ಇದೆ. ಮತ್ತು ಪಬ್ಲಿಕ್ಕಲ್ಲಿ ನಾಯಿ ಬಿಡುವವರನ್ನು ನಾವು ಆದಷ್ಟು ನಾವು ಇದೇ ರೀತಿಯ ಏನಾದರೂ ಪಂಚಾಯತ್ಗಳು, ಈಗ ಕಸದನ್ನು ಯಾಕೆ ಕಸದ ವಿಲೇವಾರಿ ಹೇಗೆ ಅಥವಾ ಮಾಡ್ತಾರೆ ಪಂಚಾಯತ್ ಆಗಲಿ ಕಾರ್ಪೊರೇಷನ್ ಆಗಲಿ, ಹಾಗೆ ಸ್ವಲ್ಪ ಮಾಡಿ ಅದನ್ನು ಕಂಟ್ರೋಲ್ ಮಾಡಿದ್ದರಿಂದಾಗಿ ಸ್ವಲ್ಪ ನಾಯಿಗಳದ್ದು ಉಪದ್ರ ಕಡಿಮೆ ಆಗ್ತದೆ, ಸ್ವಲ್ಪ ಆರೋಗ್ಯ ಉಳಿತದೆ. ಈ ರೀತಿ ಮಾಡಬೇಕು ಹೇಳುವ ನನ್ನ ಸಜೆಷನ್. ಕೆಲವು ನಾಯಿಗಳಿಗೆ ಹುಚ್ಚಿಡಿತದಲ್ವಾ ಸರ್, ಹುಚ್ಚು ನಾಯಿಗಳೆಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಹುಚ್ಚು ನಾಯಿಗಳಂದರೆ ಅದು ಬೀದಿ ನಾಯಿಗಳಿಗೆ ಹಿಡಿದು, ನಾವು ಸಾಕುವ ನಾಯಿಗಳಿಗೆ ಖಂಡಿತ ಹಿಡಿದು ನಾವು ಇಯರ್ಲಿ ಅದಕ್ಕೆ ರ್ಯಾಬಿಸ್, ಆ್ಯಂಟಿ ರ್ಯಾಬಿಸ್ಸು ಇಂಜೆಕ್ಷನ್ ಕೊಡ್ತೇವೆ. ಆದರೆ ಇದು ಶುರು ಆದ ನಂತರ ಯಾವಾಗ ರ್ಯಾಬಿಸ್ ಸ್ಟಾರ್ಟ್ ಆಯಿತು, ಆಮೇಲೆ ಅದು ಸಿಕ್ಕಿದ ನಾಯಿಗಿರ್ಬೋದು, ಕಲ್ಲಿಗಿರ್ಬೋದು, ದನಕ್ಕಿರ್ಬೋದು, ಯಾವುದಕ್ಕೂ ಕಚ್ಚಿಕೊಂಡು ಹೋಗ್ತದೆ. ಆ ಕಚ್ಚಿದ ನಾಯಿಗಳಿಗೆಲ್ಲ ಕೂಡಲೇ ನಾವು ರ್ಯಾಬಿಸ್ ಕೊಡಿಸಿ ಅದರ ಟ್ರೀಟ್ಮೆಂಟ್ ಮಾಡಿದರೆ ಏನಾಗುವುದಿಲ್ಲ. ಇಲ್ಲದಿದ್ದರೆ ದನಗಳಿಗೆ ಕೂಡ ತುಂಬ ಹಳ್ಳಿಗಳಲ್ಲೆಲ್ಲ ತುಂಬ ದನಗಳು ರ್ಯಾಬಿಸ್ ಸ್ಟಾರ್ಟ್ ಆದರೂ ಮಾತ್ರ ದನ ಆದರೂ ಸಹಿತ ಒಂದು 3 ಡೇಸು ರಚಿ ಸಾಯ್ತದೆ. ಸೊ ಅದಕ್ಕೆ ಆ ಒಂದು ಅವಾಯ್ಡ್ ಮಾಡಲಿಕ್ಕೆ ಆದಷ್ಟು ಅದೇ ನಾವು ಈ ರೀತಿ ಗ್ರಾಮ ಪಂಚಾಯತ್ನವರು ಈಗ ವಾರ್ಷಿಕವಾಗಿ ಒಂದು ಕ್ಯಾಂಪುಗಳನ್ನು ಮಾಡೋದು, ವೆಟರ್ನರಿ ಡಾಕ್ಟ್ರುಗಳದ್ದು ಕ್ಯಾಂಪ್ ಮಾಡ್ತಾರೆ, ಅಥವಾ ಇವರೇ ಮಾಡ್ತಾರೆ. ನಮ್ಮ ಪ್ರಾಣಿದಯ ಸಂಘದವರು ಪ್ರತಿ ಏರಿಯಾದಲ್ಲಿಯೂ ಅವರು ತಯಾರಿದ್ದಾರೆ ಮಾಡಲಿಕ್ಕೆ, NGOs ಅವರು. ಸೊ ಅವರನ್ನು ರ್ಯಾಬಿಸಿ ಕೊಡುವಂಥ ವ್ಯವಸ್ಥೆ ಒಂದು ಮಾಡಿದರೆ ಒಳ್ಳೆಯದು. ಆದರೆ ಕೆಲವು ಊರ ನಾಯಿಗಳಿಗೆ ಅದು ಆಗುವುದಿಲ್ಲ ಕೊಡಲಿಕ್ಕೆ, ಯಾಕಂದರೆ ಅವುಗಳು ಅವರ ಹಿಡೀಲಿಕ್ಕೆ ಸಿಗುವುದಿಲ್ಲ. ಕೆಲವರು ಎಕ್ಸ್ಪರ್ಟ್ ನಾಯಿಗಳು ಅವರು ಹಿಡಿಯುವವರ ಕೈಗೆ ಸಿಕ್ಕುವುದಿಲ್ಲ, ಲೈಫ್ ಲಾಂಗ್ ಸಿಕ್ಕುವುದಿಲ್ಲ. ಅದು ರ್ಯಾಬಿಸ್ ಬಂದಾಗ ಬಹಳ ಜಾಗ್ರತೆಯಾಗಿ ಇರಬೇಕಾಗ್ತದೆ ಎಲ್ಲರೂ. ಒಂದು ನಮ್ಮ ನಾಯಿಗೆ ಕಚ್ಚಿದೋ ಇಲ್ಲೋ ಡೌಟ್ ಇದ್ದರೂ ಕೂಡ ಒಂದು ರ್ಯಾಬಿಸ್ ಕೊಡಿಸ್ಕೊಳ್ಳೋದು ಒಳ್ಳೆಯದು. ಇನ್ನು ಸರ್, ನೀವು ಇಷ್ಟೊಂದು ನಾಯಿಗಳನ್ನೆಲ್ಲ ಸಾಕ್ತಾ ಇರ್ತೀರಿ ಮನೆಯಲ್ಲಿ, ಸೊ ಮನೆ ಪಕ್ಕದವರು ಎಲ್ಲ ನಿಮಗೆ ಏನು ಹೇಳಲ್ವಾ ಸರ್, ಅದು ಬೊಗಳುವಾಗ ಆ ಥರ? ಅದು ತುಂಬ ಕಡೆಗಳಲ್ಲಿ ಆ ಸಮಸ್ಯೆಗಳಿದೆ.
ತುಂಬ ಮನೆಯ ಈ ನಾಯಿಯ ಬ್ರೀಡರ್ಸ್ ಅಂತ ಯಾರಿರ್ತಾರೆ ಅವರಿಗೆ ಒಬ್ಜೆಕ್ಷನ್ ಬಂದು ಅವರ ಮೇಲೆ ಕೇಸ್ ಆಗೋದು ತುಂಬ ಕಡೆ ಇದೆ ಮಾತ್ರ. ಅದಕ್ಕೋಸ್ಕರ ಈಗ ಏನು ಮಾಡಿದ್ದಾರೆ ಅಂದರೆ ನಾವು ಲೈಸೆನ್ಸ್ ಪಡ್ಕೊಳ್ಬೇಕು ಅಂತ ಇದೆ. ತುಂಬ ನಾಯಿಯ ಬ್ರೀಡ್ ಮಾಡುವ ಲೈಸೆನ್ಸ್ ಪಡ್ಕೊಳ್ಬೇಕು. ಲೈಸೆನ್ಸ್ ಪಡ್ಕೊಳ್ಳುವಾಗ ನೋ ಒಬ್ಜೆಕ್ಷನ್ ನೇಬರ್ಸಿಂದ ಅದರ ಫಾರ್ಮ್ಯಾಲಿಟಿ ಪ್ರಕಾರ ಮಾಡಿಕೊಂಡು ನಾವು ಮಾಡಬೇಕು ಅಂತ ಇದೆ. ಸೊ ನನ್ನ ಮನೆ ಹತ್ತಿರ ಸ್ವಲ್ಪ ಈ ಸಮಸ್ಯೆ ಆಗೋದು ಹತ್ತಿರ ಮನೆ ಇದ್ದಲ್ಲಿ ಯಾರು ಬ್ರೀಡರ್ಸ್ಗಳಾಗಿರ್ತಾರೆ, ತುಂಬ ನಾಯಿಗಳಿರ್ತದೆ ಅಂತಲ್ಲಿ ಆ ಒಂದು ಸಮಸ್ಯೆಗಳು ತುಂಬ ಇದೆ. ಸೊ ನನ್ನದು ಸಾಧಾರಣ ಹತ್ತಿರ ಇರೋದು ಒಂದು ಕಾರಿ ಒಂದು 3 ಮನೆ. ಅದರಲ್ಲಿಯೂ ಕೂಡ ನನ್ನ ಹತ್ತಿರದ ಮನೆಯವರೆಲ್ಲ ಮುಸ್ಲಿಂ ಬಾಂಧವರು. ಸೊ ಅವರಲ್ಲಿ ಗಂಡಸರೆಲ್ಲ ಫಾರಿನ್ಗೆ ಹೋಗಿರ್ತಾರೆ. ಅವರು ಹೋಗುವಾಗ ಬಂದು ಫಾರಿನ್ಗೆ ಹೋಗುವಾಗ ಮಾಸ್ಟೇ ನಿಮ್ಮ ಇರ್ನೇ ಇಲ್ಲೊಂಜಿ ನಾಯಿ ಇತ್ತು ನಡೆದು ಬಚ್ಚವ ಎಂಕ್ಳಪೋಪ ಅಂತ ಹೇಳ್ತಾರೆ. ಅಂದರೆ ನೆಮ್ಮದಿಯಲ್ಲಿ ಇವ್ರು ಹೋಗಿ ಬರ್ತಾರೆ, ರಾತ್ರಿ ಒಂದು ಒಳ್ಳೆ ಬೊಗಳ್ತದಲ್ಲ ಅಂತ ಆ ಒಂದು ಬಾಂಧವ್ಯ. ಮತ್ತು ನಾವು ಅವರ ಕಷ್ಟಗಳಿಗೆ ನಾವು ಇರ್ತೇವೆ ಯಾವಾಗ ಸಹ. ಒಂದು ಏನೋ ಒಂದು ಲೈನ್ ಫಾಲ್ಟ್ ಆಯಿತು, KB ಅವರಿಗೆ ಫೋನ್ ಮಾಡಬೇಕು, ಅವರಿಗೆಲ್ಲ ನಾಲೆಜ್ ಇಲ್ಲದಿದ್ದಾಗ ಅಥವಾ ಅವ್ರಿಗೆ ಸಹಾಯವನ್ನು ಮಾಡ್ತಾ ಇರುವಾಗ ನೆರೆಕರರನ್ನು ಹೇಗೆ ಒಳ್ಳೆಯದಲ್ಲಿ ಇಟ್ಕೊಂಡಿದ್ದಾಗ ನಮಗೆ ಅವರಿಂದ ಒಬ್ಜೆಕ್ಷನ್ ಬರುವುದು ಕಡಿಮೆ. ಆದರೆ ತುಂಬ ಕಡೆಗಳಲ್ಲಿ ಈ ಸಮಸ್ಯೆಗಳು ಇದೆ. ಆದರೆ ನನ್ನ ನಾಯಿಗಳದೊಂದು ಒಳ್ಳೆಯ ಹ್ಯಾಬಿಟ್ಟು, ಅದು ನನ್ನ ಟ್ರೈನಿಂಗೂ ಉಂಟು, ಪ್ಲಸ್ ಒಂದು ದೈವದತ್ತವಾಗಿ ಅವುಗಳಿಗೊಂದು ಒಳ್ಳೆಯ ಗುಣ ಏನಂತಂದರೆ, ಬೆಳಗ್ಗೆ ನಾನು 9 ಗಂಟೆಗೆ ಗೂಡಿನೊಳಗೆ ಹಾಕಿ ಹೋದರೆ ಹಗಲು ಬರುವವನಿಗೆ ನನ್ನ ಮನೆಯಲ್ಲಿ ನಾಯಿ ಉಂಟು ಅಂತ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ, ಬೊಗಳುವುದೇ ಇಲ್ಲ. ಅದು ಬೊಗಳುವುದು ಯಾಕಂತಂದರೆ ನನ್ನ ಗೇಟನ್ನು ಯಾರಾದರೂ ಶಬ್ದ ಮಾಡಿದರೆ ಮಾತ್ರ ಬೊಗಳುವುದು. ಸೊ ಹಾಗಿರುವಾಗ ಡಿಸ್ಟರ್ಬ್ ಯಾರಿಗೂ ಆಗೋದಿಲ್ಲ. ಅದು ಒಂದ್ಸಲ ಎಲ್ಲರೂ ಬೊಗಳುವುದು ಯಾವಾಗಂದರೆ ನಾನು ನನ್ನ ಮಿಸ್ಸಸ್ಸು ಯಾವಾಗ ನಾವು ಆಫೀಸಿಂದ ಗೇಟ್ ತೆಗಿತೇವೆ ಆಗ ಒಂದು ಸಲ ಬೊಗಳ್ತಾಳೆ. ಪ್ಲಸ್ಸು ಅವರು ಬೊಗಳುವುದು 2 ಸಲ ಊಟ ಕೊಡುವಾಗ, ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಊಟ ಕೊಡ್ತೇವೆ. ಆ ಊಟದ ರೆಡಿ ಆಗ್ತಾ ಇರುವಾಗ ಒಂದು ಸಲ ಎಲ್ಲರೂ 1 ಕಿಲೋಮೀಟರ್ಗೆ ಕೇಳುವಷ್ಟು ಒಂದು ಬೊಬ್ಬೆ ಹಾಕ್ತಾರೆ. ಅದು ಯಾವುದೇ ಇನ್ನೊಬ್ಬನಿಗೆ ಡಿಸ್ಟರ್ಬ್ ಆಗಿ ಅಪರ ರಾತ್ರಿಯಲ್ಲೆಲ್ಲ ಏನೂ ಅಲ್ಲ. ಆಮೇಲೆ ಇನ್ನೊಂದು ನನ್ನ ನಾಯಿಗಳಿಗೆ ಒಂದು ಒಳ್ಳೆಯ ಸ್ವಭಾವ ಅಂದರೆ, ರಾತ್ರಿ ನಾವು ಒಂದು ಯಾವುದೋ ಒಂದು ಭೂತಕೋಲಕ್ಕೋ ಒಂದು ಯಕ್ಷಗಾನಕ್ಕೋ ಹೋಗಿ ಬಂದರೆ 11 ಗಂಟೆಯಿಂದ ನಂತರ ನಾವು ಬರ್ತೇವೆ, 12:30 1 ಗಂಟೆ ಎಲ್ಲ ಆಗ್ತದೆ. ಆ ಹೊತ್ತಲ್ಲಿ ಯಾವ ನಾಯಿಯೂ ಬೊಗಳುದಿಲ್ಲ, ಯಾರು ಒಬ್ಬರು ಬೊಗಳುವುದು. ನಾವೇ ಬಂದದ್ದು ಗೊತ್ತಾದ ಕಾರಣ, ಹೊಸೊಬ್ಬರು ಬಂದರೆ ಎಲ್ಲರೂ ಬೊಗಳ್ಯಾರು. ನನ್ನದೇ ವೆಹಿಕಲ್ ಬಂದದ್ದು ಗೊತ್ತಾದ ಕೂಡಲೇ ನಾವು ಅವರಿಗೆ ನಮ್ಮ ವೆಹಿಕಲ್ನ ಸೌಂಡು ನನ್ನ ಮನೆಯ ಟರ್ನಲ್ಲಿ ಬರುವಾಗಲೇ ನನ್ನದೇ ವೆಹಿಕಲಿಂದ ಹಾರ್ನ್ ಹಾಕದಿದ್ರು ಗೊತ್ತಾಗ್ತದೆ. ಒಂದು ಎಕ್ಸಲೇಟರಲ್ಲಿ ಅದನ್ನು ಅವರು ತಿಳ್ಕೊಳ್ತವೆ ನಾಯಿಗಳು. ಹೌದು, ಗ್ರಹಿಕೆ ಶಕ್ತಿ ಜಾಸ್ತಿ ಅವರಿಗೆ. ಸೊ ಯಾರು ಒಬ್ಬರು ಬೊಗಳುದು, ಅದು ಅವರ ಡ್ಯೂಟಿ ಮಾಡ್ತಾರೆ. ಉಳಿದವರು ಇಲ್ಲ, ರಾತ್ರಿ ಹೇಳಲಿಕ್ಕಿಲ್ಲ ಮಲಗಿ ಅಂತ ಒಂದು ವಾಕ್ಯ ನಾನು ಹೇಳಿದರೆ ಮತ್ತು ಎಲ್ಲರೂ ಫುಲ್ ಮಲಗುದೆ ಹಾಗೆ. ಆಮೇಲೆ ಎಡೇ ರಾತ್ರಿಯಲ್ಲಿ ಒಂದು ವೇಳೆ ಏನಾದರೂ ಒಂದು ಸೌಂಡ್ ಆಯಿತು ಅಂತ ನಾವು ಹೊರಗೆ ಬಂದರೂ ಕೂಡ, ಒಂದು ಜೋರು ಗಾಳಿ ಬಂತು ಏನಾದರೂ ಆಯಿತು ಅಂತ ಹೊರಗೆ ಬಂದರೂ ಆ ಅರ್ಧರಾತ್ರಿಯಲ್ಲಿ ಅವರು ಹೇಳುವುದಿಲ್ಲ. 5:30 ಗಂಟೆಗೆ ಮೊದಲು ಯಾವುದೇ ನಾಯಿಯು ಬೊಬ್ಬೆ ಹಾಕುವುದಿಲ್ಲ. ಆದ ಕಾರಣ ಈ ರಾತ್ರಿ ಬೊಬ್ಬೆ ಹಾಕುವುದು ಇನ್ನೊಬ್ಬರಿಗೂ ತುಂಬ ಡಿಸ್ಟರ್ಬೆನ್ಸ್. ಒಳ್ಳೆ ನಿದ್ದೆ ಹಿಡಿದಾಗ 12:30 1 ಗಂಟೆ ರಾತ್ರಿಗೆ ನನ್ನ ನಾಯಿಗಳು ಎಲ್ಲ ಕುಡಿದರೆ 1 ಕಿಲೋಮೀಟರ್ನ ಮನೆಯವರು ಹೇಳಬೇಕಾಗ್ತದೆ. ಅಂದರೆ ಅಷ್ಟು ನಾಯಿಗಳ ಸೌಂಡ್ ಇರುವಾಗ ಅದು ನನ್ನ ನಾಯಿಗಳು ಹಾಗೆ ಮಾಡೋದಿಲ್ಲ. ಆದರೆ ಎಷ್ಟೋ ಕಡೆಗಳಲ್ಲಿ ಹಾಗೆ ಆಗಿ ಕಂಪ್ಲೇಂಟ್ ಆಗಿ ಬೋರ್ಡಿಂಗ್ ಎಲ್ಲ ಮಾಡ್ತಾರೆ. ಬೋರ್ಡಿಂಗ್ ಇದ್ದ ನಾಯಿಗಳು ನಮ್ಮ ಮನೆ ನಾಯಿಗಳಲ್ಲ, ಇನ್ನೊಬ್ಬನ ನಾಯಿ. ಸೊ ಬೋರ್ಡಿಂಗಿಗೆ ಬಂದಾಗ ಅದು ಇಡೀ ದಿನ ಬೊಗಳುವ ನಾಯಿಗಳು ಸಹ ಉಂಟು. ಅಂಥ ಮನೆ ಕಡೆಗಳಲ್ಲಿ ಸ್ವಲ್ಪ ರಿಸ್ಕ್ ಇದೆ. ಸೊ ಅವರು ಅವರ ಜಾಗ್ರತೆಯನ್ನು ಮಾಡಿಕೊಳ್ತಾರೆ. ಕೆಲವರು ಬೋರ್ಡಿಂಗ್ ಸ್ಟಾಪ್ ಮಾಡಿದ್ದು ಕೂಡ ಇದೆ. ಆಮೇಲೆ ಕೆಲವರ ಮನೆಗಳಲ್ಲಿ ಕೆಲವು ಬ್ರೀಡ್ ನಾಯಿಗಳು ಇಡೀ ದಿನ ಬೊಗಳುದು ಉಂಟು, ಇಲ್ಲ ಅಂತಿಲ್ಲ. ಡ್ಯಾಶ್ ಉಂಡು, ಪಮರೇನು ಇಡೀ ದಿನ ಬೊಬ್ಬೆ ಹಾಕ್ತಾ ಇದ್ದಾಗ ಕೆಲವರು ತುಂಬ ಬಾಡಿಗೆ ಮನೆ ಕೊಟ್ಟಿದ್ದರೆ ಅವರಿಗೆ ಬಾಡಿಗೆ ಮನೆ ಖಾಲಿ ಮಾಡ್ತಾರೆ ಹೇಳುವಂಥ ಪರಿಸ್ಥಿತಿವರೆಗೆ ಬಂದು ಇವರು ನಾಯಿ ಬ್ರೀಡಿಂಗನ್ನು ಸ್ಟಾಪ್ ಮಾಡೋದು ಕೂಡ ಇದೆ. ನಮಗೆ ಅಂಥ ನಾಯಿಗಳನ್ನು ಅಡಾಪ್ಟಿಗೆ ಬರ್ತದೆ. ಇವತ್ತು ನಾಳೆ ಸಂಜೆವರೆಗೆ ಕೊಂಡೋಗಿ ಅವ್ರು ಬಾಡಿಗೆ ಮನೆಯವರು 2 ಖಾಲಿ ಮಾಡ್ತಾರೆ ಅಂತ. ಸೊ ಅವನ ಆರ್ಥಿಕ ಪೆಟ್ಟು ಬೀಳ್ತದೆ ಅಂತ ಹೇಳೋ ದೃಷ್ಟಿಯಲ್ಲಿ ನಾಯಿಯನ್ನು ಅವರು ಬ್ರೀಡಿಂಗನ್ನೇ ಸ್ಟಾಪ್ ಮಾಡೋದಿದೆ. ಇಂಥ ಸಮಸ್ಯೆಗಳು ತುಂಬ ಇದೆ. ಆದರೆ ನಾವು ಆದಷ್ಟು ನಮ್ಮ ನಾಯಿಗಳಿಗೆ ನಮ್ಮ ಕಂಟ್ರೋಲ್ ಬೇಕು. ನಮ್ಮ ನಾಯಿಗಳಿಗೆ ಈಗ ಒಂದು ಬಂದಾಗ ಅದು ಸ್ಟಾಪ್ ಅಂದಾಗ ಅಥವಾ ನೋ ಅಂದಾಗ ಅದಕ್ಕೆ ಒಂದು ಟ್ರೈನ್ ಆಗಿರಬೇಕು, ಅಥವಾ ಮನೆಯಲ್ಲಿ ಒಬ್ಬನ ಭಯ ಆದರೂ ಬೇಕು. ಹಾಗೆ ಇದ್ದಾಗ ನಾಯಿಗಳು ಅಷ್ಟು ಬೊಗಳುವುದಿಲ್ಲ. ಕೆಲವು ಬ್ರೀಡ್ ಮಾತ್ರ ಸ್ಟಾಪ್ ಮಾಡೋದೇ ಇಲ್ಲ, ಬೊಗಳ್ತಾ ಇರ್ತವೆ. ಅವರನ್ನು ನಾವು ಮರಿಯಲ್ಲಿ ಅವರಿಗೆ ಮನವರಿಕೆ ಆಗಬೇಕು. ನಾವು ಜೋರು ಮಾಡೋದು ಅದು ಸ್ಟಾಪ್ ಮಾಡಲಿಕ್ಕೆ ಹೇಳೋದನ್ನು ಮನವರಿಕೆ ಮಾಡಿದರೆ, ಮರಿಯಲ್ಲಿ ನಾವು ಸಾಕಿದಾಗ ಆ ಸಮಸ್ಯೆ ಆಗೋದಿಲ್ಲ. ಎಡಲ್ಟ್ ನಾವು ತಂದಿರ್ತೇವಲ್ಲ ಅಂಥವುಗಳು ನಮ್ಮ ಕಂಟ್ರೋಲಿಗೆ ಬರೋದಿಲ್ಲ. ಸ್ವಲ್ಪ ನಾವೆಲ್ಲ ಟ್ರೈನರ್ಸ್ ಆದ ಕಾರಣ ಕೂಡಲೇ ಅದನ್ನು ಸ್ಟಾಪ್ ಮಾಡಿ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗಬಾರ್ದು. ತಪ್ಪಲ್ಲ, ಅದು ತಪ್ಪಿ. ಈ ಥರ ನಿಮ್ಮ ಮನೆಗೆ ಬೆಳಗಿನ ಜಾವ ಅಪರಿಚಿತರು ಯಾರಾದರೂ ಬಂದರೆ ಆವಾಗ ನಾಯಿಗಳು ಬೊಗಳಿಲ್ವಾ? ಹೌದೌದು, ಅದು ನನ್ನ ಗೇಟು ಓಪನ್ ಮಾಡಿ ಯಾರು ಬಂದರೂ ಸಹ ಬೊಗಳ್ತಾರೆ.
ಎಲ್ಲ ನಾಯಿಗಳು ಎಲ್ಲ ನಾಯಿಗಳು ಬೊಗಳ್ತವೆ. ಆ ಟೈಮ್ ಬೆಳಿಗ್ಗೆ ಆಗಲಿ ರಾತ್ರಿ ಆದರೂ ಒಬ್ಬನೇ ಬಂದರೆ, ನಾನು ಬಂದರೆ ಬೊಗಳುವುದಿಲ್ಲ. ಸೊ ಪರಿಚಯ ಇಲ್ಲದ ವ್ಯಕ್ತಿಗಳು ಎಂಟ್ರಿ ಆದ ಕೂಡಲೇ ಬೊಗಳ್ತದೆ. ಬೇಕಲ್ಲ ಅದು, ಅಷ್ಟು ಇಲ್ಲದಿದ್ದಾಗ ಪ್ರಯೋಜನ ಆಗೋದಿಲ್ಲ ನಾಯಿಗಳಿದ್ದು. ಹಗಲಾದರೂ ಅಷ್ಟೇ, ಈಗ ನಾವಿಲ್ಲದಿದ್ದರೂ ಕೂಡ ಏನೋ ಒಂದು ದೊಡ್ಡ ಶಬ್ದ ಬಾಗಿಲಿಗೆ ಒಂದು ಮಡಲಿನ ಕಡೆ ಬಿತ್ತು, ಒಂದು ಅಪರಿಚಿತ ಸೌಂಡ್ ಬಂದಾಗ ಸೊ ಆಗ ಅವುಗಳು ಎಲ್ಲರೂ ಬೊಗಳ್ತವೆ, ಅಲರ್ಟ್ ಆಗ್ತಾರೆ. ಹಾಗೆ ಅವರಿಗೆ ಆ ಒಂದು ಸ್ವಭಾವ ಇರ್ತದೆ. ನನ್ನ ಮನೆಯನ್ನು ಗಾರ್ಡ್ ಮಾಡಬೇಕು ಹೇಳುವಂಥದ್ದು ಅವರ ಹತ್ರ ಇರ್ತದೆ. ಅನ್ನ ಹಾಕಿದವನಿಗೆ ಋಣವನ್ನು ತೀರಿಸುವ ಸ್ವಭಾವ ಮನುಷ್ಯನಿಗಿಂತ ಜಾಸ್ತಿ ನಾಯಿಗಳಿಗೆ. ಎಷ್ಟೋ ಜನ ಈಗ ಮಕ್ಕಳು ತಂದೆ ತಾಯಿ ದೊಡ್ಡದಾಗುವಾಗ ಅವರನ್ನು ಬಿಟ್ಟು ಹೋಗುವವರು ಇರ್ತಾರೆ. ಹಾಗೇಳಿ ನಾಯಿ ಕೊನೆಯ ಸಾಯುವವರೆಗೆ, ಲಾಸ್ಟ್ ಮೂಮೆಂಟ್ ಸಾಯುವಾಗ ಸಹಿತ ನಮ್ಮನ್ನೇ ನೋಡಿ ಬಾಲಾಡಿಸ್ತದೆ. ಒಂದು ಆಶ್ಚರ್ಯ. ಒಂದು ಸೀರಿಯಸ್ ಕೋಮಕ್ಕೆ ಹೋಗುವ ಸ್ಥಿತಿಯಲ್ಲಿದ್ದ ನಾಯಿ ಸಹಿತ ಆ ಸಾಯ್ಲಿಕ್ಕಾಗುವಾಗ ನಾವು ಬೇಸರದ ಅದನ್ನು ಮಾತಾಡಿಸುವಾಗ ಒಂದು ಬಾಲಾಡಿಸ್ತದೆ. ಮನುಷ್ಯರಿಗಿಂತ ಹೆಚ್ಚಿನ ಒಂದು ಶಕ್ತಿ ಅವರ ಹತ್ರ ಉಂಟು. ಈ ಥರ ನೆರೆಹೊರೆಲ್ಲ ನಿಮ್ಮ ಮನೆಗೆ ಬರುವಾಗ ಹೆದರಲ್ವಾ ಸರ್? ತುಂಬ ನಾಯಿ ಇದೆ ಅಂದರೆ ಹೆದರ್ತಾರೆ, ಆದರೆ ನಮ್ಮ ಮನೆಗೆ ಕೆಲವರಿಗೆ ಗೊತ್ತಿದೆ ಅವರ ನಾಯಿ ಏನು ಮಾಡೋದಿಲ್ಲ ಅಂತ. ಹಾಗಿದ್ದಾಗ ಮತ್ತೆ ಮೊದಲೇ ಫೋನ್ ಮಾಡಿ ಬರುವಾಗ ನಾವು ದೊಡ್ಡ ನಾಯಿಗಳನ್ನೆಲ್ಲ ಒಂದು ಸಲ ಕಟ್ತೇವೆ. ಅವರು ಸ್ವಲ್ಪ ಸುಧಾರಿಸಿಕೊಂಡು ಧೈರ್ಯ ಬಂದಾಗ ಬಿಡ್ತೇವೆ. ಕೆಲವರು ಬರುವಾಗಲೇ ನಮಗೆ ಗೊತ್ತಿದೆ ಅವರಿಗೆ ನಾಯಿ ಆಗೋದಿಲ್ಲ ಅಂತ. ಅಂಥವರು ಬರುವಾಗ ಆದಷ್ಟು ನಾಯಿಗಳನ್ನೆಲ್ಲ ಕೇಜೊಳಗೆ ಹಾಕ್ತೇವೆ. ಕೆಲವರು ಪ್ರಾಯದವರು ನಾಯಿಯೇ ಲೈಫಲ್ಲಿ ಸಾಕೋದವರು ಸಿ ಅಂತ ಹೇಳ್ತಾರೆ ನಾಯಿ ಹತ್ರ ಬರುವಾಗ. ಅವರೊಳಗೆ ನಮ್ಮ ಸಂಬಂಧ ಹಾಳಾಗುವುದಕ್ಕೆ ಅಂಥವ್ರು ಬರುವಾಗ ಆದಷ್ಟು ಅವಾಯ್ಡ್ ಮಾಡ್ತೇವೆ. ನಾಯಿಗಳನ್ನೆಲ್ಲ ಕೇಜಿಗೆ ಹಾಕ್ತೇವೆ, ಅವರನ್ನು ಸಮಾಧಾನ ಮಾಡ್ತೇವೆ. ಒಂದ್ಸಲ ಜಾಸ್ತಿ ಬೊಗಳ್ತೇವೆ, ಹಾಗೆ ಏನು ಮಾಡೋದಿಲ್ಲ. ನಿಮ್ಮ ಲೈಫಲ್ಲಿ ನನಗೊಂದು ಮರೆಯಲಾಗದ ನಾಯಿ ಅಂದರೆ ಯಾವುದಾದ್ರೂ ಇದೆಯಾ ಸರ್? ಈ ಒಂದು ನಾಯಿ ನನಗೆ ತುಂಬ ಹತ್ತಿರವಾಗಿದ್ದದ್ದು. ಹೌದು, ಅದು ಒಂದು ರಾಟ್ವೇಲರು. ಬಹಳ ಒಳ್ಳೆ ರಾಟ್ವೇಲರನ್ನು ತುಂಬ ಜನ ಸಾಕುವುದಿಲ್ಲ. ತುಂಬ ಅಗ್ರೆಸಿವ್ ನಾಯಿ ಅದು, ಯಾವಾಗಲೂ ತುಂಬ ಅಗ್ರೆಸಿವ್. ಆದರೆ ನನ್ನ ಹತ್ರ ಮರಿಯಲ್ಲಿಯೇ ನಾನು ಸಾಕಿದ್ದೇನೆ, ಟ್ರೈನ್ ಮಾಡಿದ್ದೇನೆ. ಆದ ಕಾರಣ ಅದು ಸಾಯುವವರೆಗೂ ಅದಕ್ಕೆ ಸಿವಿಯರ್ ಒಂದು ಅಸೌಖ್ಯ ಬಂತು. ಲಾಸ್ಟ್ ಮರ್ಸಿ ಕಿಲ್ಲಿಂಗ್ ಮಾಡಬೇಕಾಗಿ ಬಂತು. ಆ ಮರ್ಸಿ ಕಿಲ್ಲಿಂಗು ಅನಿವಾರ್ಯ, ಯಾಕಂದರೆ ಅದು ನೋವನ್ನು ತಲೆಯ ಒಳಗಡೆ ಒಂದು ಟ್ಯೂಮರ್ ಎಲ್ಲ ಆಗಿ ಅದು ಇನ್ನೊಂದು 3 ದಿವಸದೊಳಗೆ ಸಾಯ್ತದೆ ಅಂದಾಗ ಲಾಸ್ಟ್ ಮೂಮೆಂಟಲ್ಲಿ ಮರ್ಸಿ ಕಿಲ್ಲಿಂಗ್ ಮಾಡಬೇಕಾಗಿ ಬಂತು. ಆ ನಾಯಿ ಅದು ನಮ್ಮನ್ನು ಅಷ್ಟು ಹಚ್ಚಿಕೊಂಡಿದೆ ಕೊನೆಯವರೆಗೂ. ಸಾಮಾನ್ಯ ನಾವು ಪ್ರೀತಿ ಕೊಟ್ಟಾಗ ನಮ್ಮ ಎಲ್ಲ ನಾಯಿಗಳು ಈಕ್ವಲೇ. ಹಾಗೆ ಹೀಗೆ ಒಂದು ಬ್ರೀಡಲ್ಲಿ ಕೆಲವು ನಾಯಿಗಳು ತುಂಬ ಆ ರೀತಿ ಹಚ್ಚಿಕೊಳ್ಳುವ ನಾಯಿಗಳು ಇರ್ತವೆ. ಶಪರ್ಡ್ಗಳು ಸಹ ಅಷ್ಟೇ ಮನುಷ್ಯರ ಹತ್ರ. ಹಾಗೆ 1-2 ನಾಯಿಗಳು ಇದ್ದಾವೆ. ಅದು ನಿಮ್ಮ ಮನಸ್ಸಿಗೆ ಒಂದು ಪ್ರಿಯವಾದಂತಹ ನಾಯಿ. ಮತ್ತೆ ಇದು ನಾಯಿ ಸಾಕೋದ್ರಲ್ಲಿ ಸರ್ ಯಾವುದೇ ಒಂದು ಲಾಭ ಇಲ್ಲ. ಅಂದ್ರೆ ಅದರ ಪ್ರೀತಿ ಸಿಗುತ್ತೆ, ಆದ್ರೆ ಅದು ಕೆಲವೊಂದು ಜನರಿಗೆ ಗೊತ್ತಿರಲ್ಲ ಆ ಪ್ರೀತಿ ಏನಂತ. ಕೆಲವರು ಹೇಳ್ತಾರೆ ಇದು ಬೇಕಿತ್ತ ನಿನ್ಗೆ ಈ ನಾಯಿಗಳನ್ನೆಲ್ಲ ಸಾಕೋದು, ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ಅದು ನಾಯಿ ಸಾಕುವ ಅವನ ಇಷ್ಟಕ್ಕೆ ಅವನು ಸಾಕೋದು. ಹಾಗೇಳಿ ಉದ್ಯೋಗವಾಗಿ ನನ್ನ ಹತ್ರ ಕೆಲವರು ಕೇಳ್ತಾರೆ, ನಾನೊಂದು ಉದ್ಯೋಗ ಇಲ್ಲ ಸರ್, ನಾನೊಂದು ನಾಯಿಯನ್ನು ಬ್ರೀಡ್ ಮಾಡ್ತೇನೆ ಅಂತೇಳಿ. ಅಂಥವನಿಗೆ ನಾನು ಏನು ಸಜೆಸ್ಟ್ ಮಾಡ್ತೇನೆ ಅಂದರೆ, ಅದು ಉದ್ಯೋಗಕ್ಕೆ ನಿನಗೆ ಅನ್ನ ಕೊಡುವಷ್ಟು ಅದರಲ್ಲಿ ಸಂಪಾದನೆ ಆಗುವುದಿಲ್ಲ ಹೇಳುವುದನ್ನು ಕ್ಲಿಯರ್ ಆಗಿ ಹೇಳ್ತೇನೆ ನಾನು ಅವರಿಗೆ. ಅದು ಬೇಡ ನಿಮಗೆ ಅಂತೇಳಿ. ಅದರಲ್ಲಿ ಅದರ ಖರ್ಚು ಅದರಲ್ಲಿ ಹೋಗ್ಬೋದು ಹೊರತು, ನಾಯಿ ಸಾಕಿದ್ದರಿಂದಾಗಿ ಒಬ್ಬ ಜೀವನ 4 ಅಡಿಕೆ ಮರ ನಟ್ಟಾದರೂ ಅದರಲ್ಲಿ ಬದುಕುವುದು. ಈ ನಾಯಿಯ ದನದ ಬ್ರೀಡಿಂಗ್ ಮಾಡುವವರಿಗೆ ಅದರಲ್ಲಿ ಹಾಲು ಮಾರಾಟ ಮಾಡಿ ಅವನು ಬದುಕಲಿಕ್ಕೆ ಆಗ್ತದೆ. ನಾಯಿಯಲ್ಲಿ ಒಂದು ಹೈಬ್ರಿಡ್ ನಾಯಿಗಳು ಒಂದು 4 ಇಯರ್ಸ್ 5 ಇಯರ್ಸ್ ಮರಿ ಕೊಡ್ತದೆ, ಮತ್ತು ಮರಿ ಕೊಡೋದೇ ಇಲ್ಲ. ಸೊ ಆಮೇಲೆ ನಾವು ಲೈಫ್ ಲಾಂಗ್ ಸಾಕಬೇಕು. ಮರಿ ಕೊಟ್ಟಾಗ ಕೆಲವು ಸಲ ಸೇಲ್ ಆಗೋದಿಲ್ಲ, ಅವನಿಗೆ ಒಳ್ಳೆ ಕಾಂಟ್ಯಾಕ್ಟ್ ಬೇಕು. ಇಲ್ಲದಿದ್ದರೆ ಅವನು ಬರೀ ಕಡಿಮೆಗೆ ಸಿಕ್ಕಿದವರು ಸಂಬಂಧಿಕರಿಗೆ ಕೊಡಬೇಕಾಗ್ತದೆ. ಹಾಗೆಲ್ಲ ಇದ್ದವರಿಗೆ ನಾನು ಹೇಳೋದು, ಬ್ರೀಡಿಂಗು ನಿಮಗೊಂದು ಉದ್ಯೋಗ ಅಂತ ಮಾಡಬೇಡಿ, ಒಂದು ಹಾಬಿಯಾಗಿ ಮಾಡಿ. ಉದ್ಯೋಗ ಅಂತ ಮಾಡುವವರು ಹೇಗೆಂದರೆ, ನಾನು ಆಗ ಹೇಳಿದಾಗ ಇನ್ನೊಂದು ಜನಾಂಗ ಇದ್ದಾರೆ, ಕಮರ್ಷಿಯಲ್ ಆಗಿ ಸಾಕೋರು. ಈಗ ಒಂದು ನಾಯಿ ಕಂಟಿನ್ಯೂ ಮರಿ ಕೊಡ್ತದೆ ಅಂತಾರೆ, ಇಟ್ಕೊಳ್ತಾರೆ. ಇಲ್ಲದಿದ್ದರೆ ಕೂಡಲೇ ಸೇಲ್ ಮಾಡ್ತಾರೆ. ಅವನಿಗೆ ಸಿಕ್ಕಿದ ಹಣ ಸಾಕು, ಯಾವ ಸಾಕುವ ಆಗ್ಬೋದು, ಸಾಕದವನಿಗೆ ಕೊಡ್ತಾರೆ. ಇನ್ನೊಂದು ಒಳ್ಳೆ ಬ್ರೀಡ್ ತಗೊಳ್ತಾರೆ. ಅದು ಬ್ರೀಡಿಂಗೇ ಮಾಡೋದು, ಕಮರ್ಷಿಯಲ್ ಆಗಿ ಮಾಡುವಂಥದ್ದು. ಮತ್ತು ಈಗ ಏನಾಗಿದೆ ಅಂದರೆ, ಕಮರ್ಷಿಯಲ್ ಮಾಡೋದರ ಜೊತೆಯಲ್ಲಿ ನಾಯಿ ಬ್ರೀಡೇ ಮಾಡೋದಿಲ್ಲ. ಅವನ ಮನೆಯಲ್ಲಿ ಒಂದೇ ಒಂದು ನಾಯಿ ಇರುವುದಿಲ್ಲ, ಆದರೆ ವರ್ಷದಲ್ಲಿ ಹೈಯೆಸ್ಟ್ ನಾಯಿ ಸೇಲ್ ಮಾಡ್ತಾನೆ. ರೀಸೇಲರ್ಸ್ ಯಾರ್ಯಾರ ಹತ್ರ ನಿಮ್ಮ ಕೈಯಿಂದ ನಾಯಿ ತಗೊಳ್ಳೋದು, ಅವ ಒಂದು 4000 ಮಾರ್ಜಿನ್ ಇಟ್ಟು ಮಾರೋದು. ಅದು ಇಲ್ಲಿಂದ ಅವನ ಮನೆಯವರೆಗೆ ಹೋಗೋದಿಲ್ಲ, ಅಲ್ಲಿಂದಲೇ ಬಾಸ್ಕೆಟಲ್ಲಿ ಹಾಕಿ ಇನ್ನೊಂದು ಬಸ್ಸಲ್ಲಿ ಇನ್ನೊಂದು ಊರಿಗೆ ಕಳಿಸಿ ಆಯಿತು. ಸೊ ಈ ರೀತಿಯ ಒಂದು ಸೈಡ್ ಬಿಸ್ನೆಸ್ ಎಲ್ಲ ಸೈಡ್ ಬಿಸ್ನೆಸ್ ಹೀಗೆ ಮಾಡುವವರು ತುಂಬ ಯುವಕರು ಈಗ ಇದ್ದಾರೆ. ಕೋವಿಡ್ ಟೈಮಲ್ಲಿ ಅದು ತುಂಬ ಒಂದು ಹಾಬಿಯಾಗಿ ಹೋಯಿತು. ತುಂಬ ಜನರಿಗೆ ಬದುಕಲಿಕ್ಕೆ ಒಂದು ದಾರಿಯಾಗಿತ್ತು. ಆ ಟೈಮಲ್ಲಿ ಎಲ್ಲ 1.5 ವರ್ಷ ಮನೆಯಲ್ಲಿದ್ದಾಗ ಅವರಿಗೆ ಟೈಮ್ ಪಾಸ್ಗೋಸ್ಕರ ನಾಯಿ ಬೇಕು. ಆಗ ನಾಯಿ ಒಳ್ಳೆ ಡಿಮಾಂಡ್ ಆಯಿತು. ಈಗ 2 ವರ್ಷಗಳಿಂದ ನಾಯಿಯ ಡಿಮಾಂಡು ತುಂಬ ಕಡಿಮೆ ಆಗಿದೆ, ಮರಿಗಳು ಸೇಲ್ ಆಗೋದು ಕಡಿಮೆ ಆಗಿದೆ. ಒಂದು ಸಲ ನಾಯಿ ಸಾಕಿ ಸುಸ್ತಾಗಿ ಹೋಗಿದೆ. ನಾಯಿ ಸಾಕುವುದು ಸುಲಭ ಅಲ್ಲ, ಅದೊಂದು ದೊಡ್ಡ ಯಜ್ಞ. ಯಾಕಂದರೆ
ಈಗಿನ ಜನರಿಗೆ ಏನಿದ್ರು ವಾರದಲ್ಲಿ ಒಂದು ಸತಿ ವೀಕೆಂಡ್ಗೆ ಎಲ್ಲಾರು ಊರು ಬಿಟ್ಟು ಬೇರೆ ಹೋಗಿ ಬರಬೇಕು. ಇದು ಏನು ಮಾಡುವ ಹಾಗಿಲ್ಲ, ಬೆಳಗ್ಗೆ ಹೋದರೆ ಸಂಜೆ ಒಳಗೆ ಬರಲೇಬೇಕು, ಏನಕ್ಕಷ್ಟು ಬರಬೇಕು. ಹಾಗಾದ್ರೆ ನಾಯಿ ಬ್ರೀಡಿಂಗ್ನವರಿಗೆ ಅದು ಅಷ್ಟು ಸುಲಭ ಅಂತ ಹೇಳೋದಿಲ್ಲ. ಯಾಕಂದರೆ ತುಂಬ ಜನ ನಾಯಿಯನ್ನು ಫ್ರೀಯಾಗಿ ಅಡಾಪ್ಟ್ರಿಗೆ ಕೊಡ್ತಾ ಇದ್ದಾರೆ. ಯಾಕಂತಂದರೆ ಸಾಕಾಗಿದೆ, ನಮಗೆ ನೆಂಟರ ಮನೆಗೆ ಹೋಗಬೇಕು, ಎಲ್ಲಿಗಾದರೂ ತಿರುಗಾಡ್ಲಿಕ್ಕೆ ಹೋಗಬೇಕು, ಅದು ಮನೆಯಲ್ಲಿ ಇಬ್ಬರಿಗೂ ಸಮಾಧಾನ ಎಲ್ಲ ಇದ್ದರೆ, ಒಬ್ಬನಿಗಿದ್ದರೆ ಅವನಿಗೆ ಅವನ ಹೆಂಡತಿಗೋಸ್ಕರ ಆದರೂ ಇವ ಇದನ್ನು ಮತ್ತೆ ನಾಯಿಯನ್ನು ಕೊಟ್ಟು ಬಿಡ್ತಾನೆ. ಹೀಗೆಲ್ಲ ಆಗ್ತದೆ. ತುಂಬ ಕಷ್ಟ ಇದೆ, ಸುಲಭ ಇಲ್ಲ. ನಾಯಿ ಸಾಕುವುದು ಬಹಳ ಕಷ್ಟ. ಮತ್ತೆ ನಾನು ಆಗಲೇ ಹೇಳ್ದಾಗೆ ಸರ್, ತಾವು ಹಾಗೂ ತಮ್ಮ ಧರ್ಮಪತ್ನಿ ನಾಯಿಗಳನ್ನು ಸ್ವಂತ ಮಕ್ಕಳ ಹಾಗೆ ನೋಡ್ಕೊಳ್ತೀರಾ ಅಂತ ಹೇಳಿದ್ರಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅಂದರೆ ಎರಡು ದೇಶ ಉಂಟು, ನನಗೆ ಸ್ವಂತ ಮಕ್ಕಳಿಲ್ಲ, ಆ ದೃಷ್ಟಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದು. ಆಮೇಲೆ ನನ್ನ ಹಾಗೆ ಇನ್ನೂ ಮಕ್ಕಳಿರುವವರು ಸಹಿತ ಈ ಅತಿ ಹೆಚ್ಚು ಪ್ರೀತಿ ಎಲ್ಲರಿಗೂ ಬರುವುದಿಲ್ಲ. ಒಬ್ಬ ಹಾಬಿ ಇದ್ದವನಿಗೆ ಅವನಿಗೆ ಎಲ್ಲ ಹಾಬಿಗಳು ಬರ್ತದೆ. ನಾಯಿ ಮಾತ್ರ ಅಲ್ಲ, ಒಂದು ಗಿಳಿ ಸಾಕ್ತಾನೆ, ಲವ್ ಬರ್ಡ್ಸ್ ಸಾಕ್ತಾನೆ, ಅಳಿಲು ಸಾಕ್ತಾನೆ. ಅವನ ಒಂದು ಈ ನಾವು ಧಾರ್ಮಿಕವಾಗಿ ಹೇಳೋದಿದ್ರೆ ಕೆಲವರ ನಕ್ಷತ್ರಕ್ಕೆ ಪ್ರಾಣಿಗಳು ಸಾಕುವ ಒಂದು ಹಾಬಿ ಜಾಸ್ತಿ ಇರ್ತದೆ. ಸೊ ಅಂಥವ ಲೈಫಲ್ಲಿ ಸಾಕ್ತಾನೆ, ಏನಲ್ಲದೆ ದೊಡ್ಡ ಒಂದು ದನದ ಫಾರ್ಮ್ ಆದರೂ ಮಾಡ್ತಾನೆ. ಸೊ ಆ ರೀತಿಯ ಹಾಬಿ ಮನೆಯಲ್ಲಿ ಇಬ್ಬರಿಗೂ ಇದ್ದಾಗ ಅದರಲ್ಲಿ ಅವರು ಸಂತೋಷ ಪಡ್ತಾರೆ. ಈಗ ಒಬ್ಬನಿಗೆ ಈಗ ಯಕ್ಷಗಾನ ಬೇಕು ಅಂತ ಹೇಳಿದಾಗ ಅವ 2 ಹೊತ್ತು ಆಟಕ್ಕೆ ಹೋಗಿ ಗಂಡ ಹೆಂಡತಿ ಇಬ್ಬರು ವೇಷ ಹಾಕುವವರು ಇರ್ತಾರೆ. ಸೊ ಅವರಿಗೆ ಅದುವೇ ಒಂದು ಎಂಜಾಯ್ಮೆಂಟ್, ಅದು ಅವರಿಗೆ ಬೇಕು. ಹಾಗೆ ನಮಗೆ ಇಬ್ಬರಿಗೂ ನಾಯಿ ಬೇಕು ಅಂತಾದ ಕಾರಣ ನಮಗದು ಕಷ್ಟ ಅಂತ ಕಾಣೋದಿಲ್ಲ. ಹಾಗಾದ ಕಾರಣ ಇಬ್ಬರು ಸಹ ಅದರ ಒಂದು ಸಮಭಾವದಲ್ಲಿ ಅದನ್ನು ನಾಯಿಯನ್ನು ನೋಡ್ತೇವೆ. ಒಬ್ಬರು ಇಲ್ಲದ್ರೆ ಒಬ್ಬರು ಇಲ್ಲ ಅಂತ ಆಗೋದಿಲ್ಲ. ಹಾಗೆ ತಮ್ಮ ಜೀವನದಲ್ಲಿ ಮುಂದೆ ಯಾವುದಾದ್ರೂ ಒಂದು ಯೋಜನೆ ಏನಾದರೂ ಇದೆಯಾ ಸರ್? ಪ್ಲ್ಯಾನ್ ಮಾಡಿದ್ದೀರಾ ಈ ಥರ ಎಲ್ಲ? 2 ವರ್ಷದಲ್ಲಿ ನಿವೃತ್ತಿ ಹೊಡಿತೇನೆ. ನಿವೃತ್ತಿ ಆದ ನಂತರ ಏನು ಮಾಡಬೇಕು ಅಂತ ಈಗ ಸಹ ನಾನು ಡಿಸೈಡ್ ಮಾಡಿಲ್ಲ. ಅಂತೂ ಹೀಗೆ ಯಾರಿಗಾದರೂ ಸಹಾಯ ಮಾಡಬೇಕು. ನಮ್ಮ ಸ್ವಭಾವವೇ ಎಲ್ಲರಿಗೂ ಹೆಲ್ಪ್ ಮಾಡುವಂಥದ್ದು. ಆ ದೃಷ್ಟಿಯಲ್ಲಿ ತುಂಬ ಸಜೆಷನು ತುಂಬ ಜನಕ್ಕೆ ಈಗಲೂ ಕೊಡ್ತಾ ಇದ್ದೀನಿ. ಇನ್ನೂ ಸಹ ಈಗ ಲೋಕಲ್ ಜನರ ರ್ಯಾಬಿಸ್ಸು ನಾನು ಅಧಿಕೃತವಾಗಿ ನಾವು ಕೊಡಬಾರ್ದು, ಡಾಕ್ಟ್ರುಗಳು ರ್ಯಾಬಿಸ್ ಎಲ್ಲ ಇಂಜೆಕ್ಷನ್ ಕೊಡಬೇಕು. ಆದರೂ ಸಹ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ನಾಯಿಗಳಿಗೂ ರ್ಯಾಬಿಸ್ಸು ನಾನು ಕೊಡ್ತೇನೆ. ಮತ್ತು ಸಜೆಷನ್ ತುಂಬ ಫೋನ್ ಕರೆಗಳು ನಮಗೆ ಬರ್ತಾ ಇರ್ತದೆ. ನಮ್ಮ ನಾಯಿ ಹುಷಾರಿಲ್ಲ, ನಮ್ಮ ನಾಯಿಗೆ ಈ ಅಸೌಖ್ಯ ಬಂದಿದೆ, ನಮ್ಮ ಇಲ್ಲಿ ಹತ್ತಿರ ಸರಿ ಡಾಕ್ಟ್ರ್ ಎಲ್ಲಿ ಬೆಳ್ಳಾರೆ ದೂರದವರೆಲ್ಲ ಬರ್ತಾರೆ. ಈಗ ವೆಟರ್ನರಿ ಡಾಕ್ಟ್ರುಗಳೇ ಕಡಿಮೆ, 2-3 ಗೋ ಆಸ್ಪತ್ರೆಗೆ ಒಬ್ಬರು ಇರ್ತಾರೆ ಡಾಕ್ಟ್ರುಗಳು ಇನ್ಚಾರ್ಜ್. ಅವರು ಎಲ್ಲಿ ಹೋಗ ಮೀಟಿಂಗ್ ಇರ್ತಾರೆ, ಆಗ ಅವರು ಫೋನ್ ತೆಗೆಯೋದಿಲ್ಲ. ಆಗ ನಮಗೆ ಇನ್ನೊಬ್ಬರ ಮೂಲಕ ಆದರೂ ಕೆಲವರೆಲ್ಲ ನನ್ನನ್ನು ಡಾಕ್ಟರ್ ಅಂತಲೇ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಅದು ಅಂಥವರಿಗೆ ನಮಗಿದ್ದ ಅನುಭವದಲ್ಲಿ ನಾವು ಯಾವುದಾದ್ರು ಒಂದು ಟ್ರೀಟ್ಮೆಂಟ್ ಹೇಳಿ ಅದನ್ನೊಂದು ಇದು ಮಾಡ್ತೇವೆ. ಹಾಗೆ ಮುಂದೆಗೆ ಏನಾದರೂ 4 ಜನರಿಗೆ ಉಪಕಾರ ಆಗುವ ಹಾಗೆ ಏನಾದರೂ ಮಾಡಬೇಕು. ನಾಯಿಯ ಬ್ರೀಡ್ ಕಡಿಮೆ ಮಾಡಬೇಕು ಅಂತಂದರೆ ತುಂಬ ವರ್ಷಗಳಿಂದ ಸಾಕಿ ಈಗ ನಾನು ಇನ್ನೊಬ್ಬರಿಗೆ ಹೇಳುವಾಗ ನಮಗೂ ಸಹ ಒಂದು ಲೈಫ್ ಲಾಂಗ್ ಎಲ್ಲಿಗೂ ಒಂದು ಪ್ರಯಾಣ ಮಾಡಲಿಲ್ಲ, ಊರು ಬಿಟ್ಟು ಇಬ್ಬರು ಒಟ್ಟಿಗೆ ಒಂದು ತೀರ್ಥ ಕ್ಷೇತ್ರಗಳ ಪ್ರಯಾಣ ಯಾವುದು ಸಹ ಮಾಡಲಿಲ್ಲ ಲೈಫಲ್ಲಿ. ಹಾಗಿರುವಾಗ ಅದು ಇನ್ನೊಬ್ಬನನ್ನು ಮನೆಯಲ್ಲಿಟ್ಟು ದನವನ್ನಾದರೆ ಒಬ್ಬ ಹುಲ್ಲು ಅಕ್ಕಚ್ಚು ಕೊಡು ಅಂತ ಹೇಳ್ಬೋದು. ಸೊ ನಾಯಿಯನ್ನು ಏನು ಮಾಡಲಿಕ್ಕೆ ಬರೋದಿಲ್ಲ. ಆದ ಕಾರಣ ಸ್ಲೋಲಿ ಕಡಿಮೆ ಮಾಡ್ತಾ ಇದ್ದೇನೆ ನಾಯಿಗಳನ್ನು. ದೊಡ್ಡ ಬ್ರೀಡ್ಗಳೆಲ್ಲ ಕಡಿಮೆ ಮಾಡಿದರೆ ಶಾರ್ಟ್ ಬ್ರೀಡನ್ನು ಯಾರು ಒಂದು ಜೋರಿಲ್ಲ ಅಲ್ಲ, ಸೊ ಸಾಕಲಿಕ್ಕೆ ಆಗ್ತದೆ. ಹಾಗೆ ಬ್ರೀಡ್ಗಳನ್ನು ಕಡಿಮೆ ಮಾಡಿ ಮುಂದೆ ರಿಟೈರ್ಡ್ ಲೈಫಲ್ಲಿ ತುಂಬ ಜನಕ್ಕೆ ಟ್ರೈನಿಂಗ್ ಕೊಡೋದು, ನಾಯಿಗಳಿಗೆ ಟ್ರೈನಿಂಗ್ ಕೊಡುವ ಹಾಬಿ ನನಗಿದೆ. ಒಬಿಡಿಯಂಟ್ ಟ್ರೈನಿಂಗ್ ಕೊಡ್ತೇನೆ ನಾನು. ಹಾಗೆ ಸ್ವಲ್ಪ ಇನ್ನೊಬ್ಬನಿಗೆ ಹೆಲ್ಪ್ ಆಗ್ತದೆ. ಟ್ರೈನಿಂಗ್ ಕೊಟ್ಟರೆ ಮಾತ್ರ ಅವನಿಗೆ ಕಂಟ್ರೋಲ್ ಬೇಕಾದಾಗ ಬರ್ತದೆ. ಡಾಬರ್ಮೆನ್ನು, ರಾಟ್ವೇಲರು ಇಂಥ ನಾಯಿಗಳಿಗೆಲ್ಲ ಸ್ವಲ್ಪ ಟ್ರೈನಿಂಗ್ನ ಅನಿವಾರ್ಯತೆ ಇದೆ. ಅದನ್ನೆಲ್ಲ ಕೊಟ್ಟಾಗ ಅವನಿಗೆ ನಮ್ಮಿಂದ ಆರ್ಥಿಕ ಸಂಪಾದನೆ ದೃಷ್ಟಿಯಲ್ಲಿ ನಾನು ಫ್ರೀಯಾಗೇ ಮಾಡೋದು ಎಲ್ಲವನ್ನು. ಆದರೂ ಸಹ ಅವರಿಗೆ ನಮ್ಮಿಂದ ಸಹಾಯ ಪಡಿತಾರೆ, ಅವರಿಗೊಂದು ಖುಷಿ ಆಗ್ತದೆ. ಜನರ ಸಮಾಧಾನ ಅಥವಾ ಅವರ ಇಷ್ಟ ನಮಗೆ ಸಹ ಬೇಕು. ಆ ದೃಷ್ಟಿಯಲ್ಲಿ ಹೀಗೇನಾದರೂ ಮಾಡುವಂಥ ಯಾವುದೇ ಒಂದು ಪರ್ಮನೆಂಟ್ ಆದ ವ್ಯವಸ್ಥೆಯನ್ನು ಮಾಡಲಿಲ್ಲ. ಇನ್ನು ಶಾಲೆಯಲ್ಲಿ ನಿಮ್ಮ ಹತ್ರ ಬಂದು ಮಕ್ಕಳೆಲ್ಲ ಕೇಳ್ತಾರೆ ಸರ್ ನಾಯಿ ಬಗ್ಗೆ ಎಲ್ಲ? ಕೇಳ್ತಾರೆ. ಹೆಚ್ಚಾಗಿ ನಾವು ಮೊಬೈಲಿಗೆ ತೋರಿಸುವುದಿಲ್ಲ ಶಾಲೆಯಲ್ಲಿ, ಆದರೆ ಮೊಬೈಲಲ್ಲಿ ಗೊತ್ತಿದೆ ಆ ಮಕ್ಕಳಿಗೆ. ನನ್ನ ಮೊಬೈಲ್ DPಯಲ್ಲಿ ಅಥವಾ ಫೋಟೋ ನೋಡಿದಾಗ ಅಥವಾ ನನ್ನ ಗ್ಯಾಲರಿಯಲ್ಲಿ ತುಂಬ ನಾಯಿಗಳ ಫೋಟೋ ಉಂಟಂತ ಫ್ರೀ ಪೀರಿಯಡಲ್ಲಿ ಎಲ್ಲ ಮಕ್ಕಳು ಸೇರ್ಕೊಂಡು ನನ್ನ ಮೊಬೈಲ್ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿ ಕೊಡ್ತಾರೆ. ಅದೆಲ್ಲ ಇರ್ತದೆ. ಮತ್ತು ನಮ್ಮಲ್ಲೆಲ್ಲ ಮುಸ್ಲಿಂ ಜನಾಂಗದ ಮಕ್ಕಳು, ಅವರಿಗೆ ನಾಯಿಯನ್ನು ನೋಡಿಯೂ ಇಲ್ಲ, ಅವರು ಮುಟ್ಟೂ ಇಲ್ಲ. ಆದ ಕಾರಣ ನಾಯಿ ಅಂದರೆ ಹೆದರ್ತಾರೆ. ಹಾಗಾದ್ರೆ ದೊಡ್ಡ ಮಟ್ಟಿಗೆ ಕೇಳೋದಿಲ್ಲ. ಹೀಗೆ ನಾವು ಕ್ಯಾಂಪುಗಳಿಗೆ ಹೋಗಿ ಟಾಕ್ ಕೊಟ್ಟಾಗ ಆ ನಂತರ ಮಕ್ಕಳಿಗೆ ತುಂಬ ಕ್ವಶನ್ಗಳನ್ನು ಕೇಳ್ತಾರೆ. ನಾನು ಕ್ಯಾಂಪಿಗೆ ಹೋದ ಮಕ್ಕಳಿಗೂ ನನ್ನ ಹತ್ರ ಅವರದ್ದು ಗಜೆಟ್ ಬುಕ್ಗಳಿದೆ ನಾಯಿಗಳದ್ದು, ಕೆನಲ್ ಕ್ಲಬ್ ಆಫ್ ಇಂಡಿಯಾ ಚೆನ್ನೈದು. ಸೊ ಎವ್ರಿ ಮಂತು ನನಗೆ ಒಂದು ಬುಕ್ ಬರ್ತದೆ, ಮೆಗಝಿನ್. ಆ ಮೆಗಝಿನಲ್ಲಿ ಎಲ್ಲ ವೆರೈಟಿ ನಾಯಿಗಳ ಬಗ್ಗೆ ಫೋಟೋಸ್ ಎಲ್ಲ ಇರ್ತದೆ. ಅದನ್ನೆಲ್ಲ ಆ ಮಕ್ಕಳಿಗೆ ಒಂದು 10-20 ಪುಸ್ತಕ ಕೊಂಡೋಗಿ ನಾನು ಹಂಚುತ್ತೇನೆ. ಸೊ ಆ ರೀತಿ ಮಕ್ಕಳಿಗೆ ಇನ್ನೂ ಸಹ ಅದರ ಬಗ್ಗೆ ಮನೆಯಲ್ಲಿ ಒಂದು ಹೌದು ಆ ರೀತಿಯೆಲ್ಲ ಬರ್ತದೆ. ಮತ್ತು ಕೆಲವರಿಗೆ ನಾಯಿಯ ಬ್ರೀಡಿಂಗ್ನ ಆಸಕ್ತಿಯನ್ನು ಹುಟ್ಟಿಸಿ ಈಗ ದೊಡ್ಡ ಬ್ರೀಡರ್ ಆದವರು ಸಹ
ಕೆಲವರು ಇದ್ದಾರೆ, ಅವರ ತಂದೆ ತಾಯಿ ಬರ್ತಾರೆ, ನಿಮ್ಮಿಂದಾಗಿ ನಾವು ನಾಯಿ ಸಾಕಲಿಕ್ಕೆ ಶುರು ಮಾಡಿದಂತ ತಂದೆ ತಾಯಿ ಬೈದರು, ಇವನಿಗೆ ಒಂದು ಖುಷಿ ಇರ್ತದೆ. ತುಂಬ ಜನ ಈಗ ದೊಡ್ಡ ಬ್ರೀಡರ್ಗಳು, ನನಗಿಂತ ಒಳ್ಳೆಯ ಶೋಗೆ ಕೊಂಡೋಗುವಂಥ ನಾಯಿಯನ್ನು ಬ್ರೀಡ್ ಮಾಡುವವರು, ಲಕ್ಷದ ನಾಯಿ ಸಾಕುವವರು ಸಹ ಇದ್ದಾರೆ, ನನ್ನಿಂದ ಹಾಬಿಯನ್ನು ಹಂಚಿಕೊಂಡವರು ಇರ್ತಾರೆ. ಹೌದು, ಇನ್ನು ಹೆತ್ತವರಿಗೆ ಇಂಟ್ರೆಸ್ಟ್ ಇಲ್ದಿದ್ರು ಸಹ ಕೆಲವೊಂದು ಮಕ್ಕಳಿಗೆ ತುಂಬಾನೇ ಇಂಟ್ರೆಸ್ಟ್ ಪ್ರಾಣಿಗಳ ಮೇಲೆ. ಮಕ್ಕಳ ಒತ್ತಾಯಕ್ಕೋಸ್ಕರ ಆದರೂ ಅವರು ತಗೊಂಬರ್ತಾರೆ. ಆದರೆ ಮಕ್ಕಳನ್ನು ನಂಬಲಿಕ್ಕೆ ಬರೋದು, ಅವ್ರಿಗೆ 4 ದಿವಸ ಇಷ್ಟ ಇರ್ತದೆ. ಒಂದು ಸೈಕಲ್ ತೆಗೆದುಕೊಂಡು 4 ದಿವಸ ಹೊಡಿತಾನೆ, ಮತ್ತೆ ಅದು ಮೂಲೆಗೆ ಹಾಕ್ತಾನೆ. ಹಾಗೆ 4 ದಿವಸ ನೋಡಿ ಮತ್ತೆ ಅದೇ ನಾಯಿಗಳನ್ನು ಹೀಗೆ ವಾಪಸ್ ಬರೋದು ಸಹ ಉಂಟು ನಮಗೆ. ತುಂಬ ಜನ ಅವನಿಗೆ ಈಗ ಬೇಡ ಸರ್, ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿ ಹೀಗೆ ಫ್ರೀ ಅಡಾಪ್ಟಿಗೆ ಕೆಲವರು ಕೊಡುವವರು ಇರ್ತಾರೆ. ನಮಗೆ ಬೇಡದಿದ್ದರೂ ಯಾರಾದರೂ ಹೀಗೆ ಕೇಳಿದವರಿಗೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೇವೆ. ಓಕೆ, ನಿಮ್ಮ ಕೆಲಸಕ್ಕೆ ಈಗ ಒಂದು ನೀವೇನು ನಾಯಿಗಳ ಮೇಲೆ ಒಲವಿದೆ, ಇದಕ್ಕೊಂದು ಒಂದಿಷ್ಟು ಮಂದಿ ಸಪೋರ್ಟಿವ್ ಆಗಿ ನಿಂತಿರಲ್ಲ ಸರ್, ಸೊ ಅವರ ಬಗ್ಗೆ ಏನು ಹೇಳ್ತೀರಾ ನೀವು? ಸಪೋರ್ಟಿವ್ ಆಗಿ ಈಗ ಒಂದನೇ ಮನೆಯವರು ಸಪೋರ್ಟ್ ಆಗಿರುವಂಥದ್ದು, ಆಮೇಲೆ ಈ ನೇಬರ್ಸು ಅವರು ಸಹ ಸಪೋರ್ಟ್ ಆಗಿ ಇದ್ದ ಕಾರಣ, ಇಲ್ಲದಿದ್ದರೆ ಯಾರಿಗೂ ಆಗೋದಿಲ್ಲ. ತುಂಬ ಇಲ್ಲೊಂದು ಕಡೆ ನಾಯಿಗಳ ಬಗ್ಗೆ ಮನೆಯ ನೇಬರ್ಸಿಗೆ ಮೊದಲೇ ಸರಿ ಇಲ್ಲ, ಸೊ ಅವರೀಗ ಕೇಸ್ ಹಾಕಿದರು. ಹೀಗೆಲ್ಲ ಆಗಿ ಸಮಸ್ಯೆಗಳಾಗ್ತದೆ. ಮಾನಸಿಕವಾಗಿ ನಮಗೆ ನಾಯಿಯನ್ನು ಕೊಡಲಿಕ್ಕೂ ಅಲ್ಲ, ಇದನ್ನು ಮನೆ ಬಿಡಲಿಕ್ಕೂ ಅಲ್ಲ, ಮನೆಯನ್ನು ಮಾರಿ ಊರಿಗೆ ಬೇರೆ ಊರಿಗೆ ಹೋಗಬೇಕು ಅಂಥ ಪರಿಸ್ಥಿತಿಯವರೆಗೆ ಬರ್ತದೆ. ಆದ ಕಾರಣ ಆದಷ್ಟು ನಾವು ಇನ್ನೊಮ್ಮೆ ಡಿಸ್ಟರ್ಬ್ ಆಗಬಾರ್ದು ಹೇಳೋದು ನನ್ನ ಒಂದು ಉದ್ದೇಶ. ಈಗ ನನ್ನ ನಾಯಿಗಳು ಯಾವುದೇ ಕಾಲಕ್ಕೆ ನನ್ನ ಗೇಟಿಂದ ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ. 25 ಸೆಂಟ್ಸ್ ಜಾಗ ಒಳಗಡೆ ನಾಯಿ ಇರಬೇಕು. ಯಾಕಂದರೆ ಹೊರಗೆ ಹೋದಾಗ ಒಬ್ಬ ಧೈರ್ಯವಂತ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಅಥವಾ ಹೆದರುವ ಮಕ್ಕಳನ್ನು ಆಡಲಿಕ್ಕೆ ಓಡಿಸ್ಕೊಂಡು ಹೋದರೂ ಕೂಡ ಆಗ ನಮ್ಮ ಮನೆಯ ನೇಬರ್ಸ್ ಒಳಗಡೆ ನಮಗೆ ನಿಷ್ಠೂರಗಳೆಲ್ಲ ಉಂಟಾಗ್ತದೆ. ಅದಕ್ಕೋಸ್ಕರ ಅದಕ್ಕೆ ಅವಕಾಶವೇ ಕೊಡದಿದ್ದಾಗ ಅವರು ಚೆನ್ನಾಗಿ ನಮ್ಮ ಹತ್ರ ಇರ್ತಾರೆ. ಸಮಾಜದಲ್ಲಿ ನಾವು ಬದುಕುವುದು ಮುಖ್ಯ, ನೆಮ್ಮದಿಯಿಂದ ಬದುಕುವುದು ಮುಖ್ಯ. ಅದಕ್ಕೆ ಬೇಕಾದಾಗೆ ನಾವು ಬದುಕಲಿಕ್ಕೆ ಕೂಡಿದರೆ ಅಥವಾ ಆ ವ್ಯವಸ್ಥೆಗೆ ನಾವು ಒಳಕೊಡಲಿಕ್ಕೆ ಕೂಡಿದರೆ ಮಾತ್ರ ನಾಯಿ ಬ್ರೀಡ್ ಮಾಡಬೇಕು. ಯಾವಾಗಲೂ ಈಗ ಇನ್ನೊಬ್ಬರಿಗೆ ವಾಸನೆ ಬರ್ತದೆ, ಡಿಸ್ಟರ್ಬ್ ಆಗೋದ್ರ ಜೊತೆಯಲ್ಲಿ ಕೂಡ ಕ್ಲೀನ್ನೆಸ್ ಇಲ್ಲದಿದ್ದರೆ ಅದಕ್ಕೆ ಒಂದು ಸರಿಯಾದ ಚೇಂಬರ್ ಇದ್ದ ಒಂದು ಅಂಡರ್ಗ್ರೌಂಡು ಇದೆಲ್ಲ ಮಾಡಬೇಕು, ಪಿಟ್ಟೆಲ್ಲ ಮಾಡಿಕೊಂಡ್ರೆ ಆಗ ಏನು ನಮ್ಮಿಂದ ಇನ್ನೊಬ್ಬನಿಗೆ ಉಪಕಾರ ಆಗಬೇಕು ಹೊರತು ಉಪದ್ರ ಆಗಬಾರ್ದು ಹೇಳೋ ದೃಷ್ಟಿ. ನಾನು ಆ ದೃಷ್ಟಿಯಲ್ಲಿ ನಾಯಿಯನ್ನು ಬ್ರೀಡ್ ಮಾಡಿದ್ದೇನೆ. ಇಷ್ಟು ವರ್ಷ ನನಗೆ ಯಾವ ಪ್ರಾಬ್ಲಮ್ ಕೂಡ ಅದರಲ್ಲಿ ಬರಲಿಲ್ಲ. ಹಾಗೆ ಆ ರೀತಿಯಲ್ಲಿ ಸಾಕುವವರಿಗೂ ನಾನು ಸಜೆಸ್ಟ್ ಮಾಡೋದು ಹಾಗೆ. ಮತ್ತು ಗಾರ್ಡ್ ಆಗಿ 1-2 ನಾಯಿ ಸಾಕುವವರಿಗೆ ಕೂಡ ನಾನು ಆದಷ್ಟು ಆಗ ನಾನು ಹೇಳಿದಾಗ ಫಿಮೇಲ್ ಸಾಕಿ, ಇಂಥ ಬ್ರೀಡ್ ಸಾಕಿ. ಬೊಗಳಿಕೆ ಯಾವ ಬ್ರೀಡ್ ಬೇಕು, ಕೆಲವರಿಗೆ ಬ್ರೀಡನ್ನು ಅವರ ಇಚ್ಛೆಗೆ ಅವರಿಗೆ ಗೊತ್ತಿರುತ್ತೆ, ಯಾರೋ ಹೇಳಿರ್ತಾರೆ ಡಾಬರ್ ಅಂತ. ಆಗ ನಾನು ಹೇಳ್ತೇನೆ, ನಿಮಗೆ ಇಲ್ಲಿ ಸ್ವಲ್ಪವೇ ಜಾಗ ಇರೋದು, ನೀವೊಂದು ಕೊಂಡಾಟಕ್ಕೆ ಸಾಕುವವರ ಅದನ್ನು ಸಾಕಬೇಡಿ, ನೀವೊಂದು ಲ್ಯಾಬ್ರಡೋರ್ ಸಾಕಿ, ಅಥವಾ ಬೀಗಲ್ ಸಾಕಿ, ಅಥವಾ ಡ್ಯಾಶ್ ಹೌಂಡ್ ಸಾಕಿ. ಹೀಗೆ ನಾವು ಸಜೆಸ್ಟ್ ಮಾಡ್ತೇವೆ. ಅವನಿಗೆ ಗೊತ್ತಿಲ್ಲ ಅಂಥವ್ರಿಗೂ ಸಹ ನಾವು ಸಜೆಸ್ಟ್ ಮಾಡ್ತೇವೆ, ನಿನ್ನ ಪರಿಸ್ಥಿತಿಗೆ ನಿಮಗೆ ಇದೇ ನಾಯಿ ಸಾಕು. ಈಗ ಡ್ಯಾಶ್ ಔಟು ಶಾರ್ಟ್ ಬ್ರೀಡು ಒಳ್ಳೆ ಗಾರ್ಡ್ ಮಾಡ್ತದೆ. ಸೊ ಅವರು ಆ ನಾಯಿ ಸಾಕಿದವನಿಗೆ ಇನ್ನೊಂದು ಕಡೆಗೆ ಅವನಿಗೆ ಊರು ಪ್ರತಿ ಸಂಡೇ ಊರಿಗೆ ಹೋಗ್ತಾನೆ, ಸಣ್ಣ ಬಾಸ್ಕೆಟಲ್ಲಿ ಹಾಕಿ ಅದನ್ನು ತಗೊಂಡು ಹೋಗ್ಲಿಕ್ಕಾಗ್ತದೆ. ಈ ರೀತಿ ಅವರಿಗೆ ನಾವು ಗೈಡ್ ಮಾಡಿದಾಗ ಅದಕ್ಕೆ ಬೇಕಾದ ನಾಯಿಗಳನ್ನು ಅವರು ಸಾಕ್ತಾರೆ. ಹೌದು, ಅವರ ನಾಯಿಯ ಸಾಕುವವರ ಸಂಖ್ಯೆ ಜಾಸ್ತಿ ಆಗಬೇಕು ನಮ್ಮ ಉದ್ದೇಶ. ಯಾಕಂದರೆ ಉದ್ದೇಶ ಯಾವುದಕ್ಕೆ, ಹಣ ಮಾಡಲಿಕ್ಕೆ ಅಂತಲ್ಲ, ನಾಯಿಯ ಮೇಲೆ ಒಂದು ಪ್ರೀತಿ ಬರಲಿ, ನಾಯಿ ಆಗಲಿ ಬೆಕ್ಕಾಗಲಿ ಸಾಕುವವರಿಗೆ ಆ ಒಂದು ಸಜೆಷನ್ ನಾವು ಯಾವಾಗ ಸಹ ಕೊಡ್ತೇವೆ. ಮತ್ತು ಯಾವುದಾದ್ರು ಇಂಜೂರ್ ಆದ ಅಳಿಲು ಅಂಥದ್ದು ಅಥವಾ ಏನಾಯಿದ್ರೆ ನಾವು ಅದನ್ನೊಂದು, ಈಗ ತಾಯಿಯಿಂದ ಬೇರ್ಪಟ್ಟಂಥ ಅಳಿಲ ಮರಿ ಸಿಕ್ಕಿದ್ರು ಸಹಿತ ಬೆಕ್ಕು ಹಿಡಿದಕ್ಕೆ ಓಡಿ ಬಂದು ನಾವು ನನ್ನ ಕೇಜೊಳಗೆ ಹಾಕಿ ಸ್ವಲ್ಪ ದೊಡ್ಡದಾದ ನಂತರ ತಗೊಂಡೋಗಿ ನಾವು ಬಿಡ್ತೇವೆ. ಆ ರೀತಿ ಒಂದು ಮಾಡ್ತೇವೆ. ಯಾಕಂದರೆ ಅದು ಇಲ್ಲದ್ರೆ ಸತ್ತೋಗ್ತದೆ, ಖಂಡಿತ ಸಾಯ್ತದೆ ದೊಡ್ಡದಾಗುವವರೆಗೆ ಸಾಕದಿದ್ದರೆ. ಹಾಗೆ. ಓಕೆ ಸರ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಕಾರ್ಯಕ್ರಮದಲ್ಲಿ? ನಿಮ್ಮ ಕಾರ್ಯಕ್ರಮದ ವೀಕ್ಷಣೆಯಿಂದಾಗಿ ವೀಕ್ಷಕರಲ್ಲಿ ನಾಯಿ ಸಾಕುವ ಎಲ್ಲ ಅನುಭವಗಳನ್ನು ಅವರು ಪಡಿಬೇಕು. ಅದರ ಜೊತೆಯಲ್ಲಿ ನಾಯಿಯನ್ನು ಪ್ರೀತಿ ಇಟ್ಟು ಸಾಕಬೇಕು. ನಾಯಿ ಅಂತ ಹೇಳಿ ಸಾಕಬಾರ್ದು ಅಂತ ಹೇಳೋದು ನನ್ನದೊಂದು ಉದ್ದೇಶ. ಯಾಕಂದರೆ ಹೊರಗಡೆ ಬಿಟ್ಟು ಬಿಡೋದು, ಎಲ್ಲಿಯೋ ಡಸ್ಟ್ಬಿನ್ನಲ್ಲಿ ನಾಯಿ ಮರಿ ಸಿಗೋದು, ಈ ರೀತಿ ಆಗಬಾರ್ದು. ಊರನಾಯಿ ಸಾಕಿ, ಊರನಾಯಿ ಬಹಳ ಒಳ್ಳೆಯದು, ರೆಸ್ಟೆನ್ಸ್ ಪವರ್ ಇದೆ, ಒಳ್ಳೆ ಬುದ್ಧಿವಂತಿಕೆ ಇದೆ, ಎಲ್ಲ ಇದೆ. ಯಾರನ್ನು ಹೈಬ್ರಿಡೇ ಸಾಕಬೇಕು ಅಂತ ನಾನು ಹೇಳೋದಿಲ್ಲ. ಆದರೆ ಸಾಕುವ ನಾಯಿಯನ್ನು ಪ್ರೀತಿ ಕೊಡಿ, ಒಳ್ಳೆಯ ಆಹಾರ ಕೊಡಿ. ಆಮೇಲೆ ನಿಮಗೆ ಬೇಡದಿದ್ದರೆ ನಿಜವಾಗಿ ಯಾರು ಸಾಕ್ತಾನೆ ಅಂಥವನಿಗೆ ಕೊಡಿ, ದಾರಿಯಲ್ಲಿ ಬಿಟ್ಟು ಬಿಡಬೇಡಿ. ಪ್ಲಸ್ ಆದಷ್ಟು ಹೀಗೆ ಸ್ಟೆರ್ಲೈಸ್ ಎಲ್ಲ ಮಾಡಿಕೊಂಡು ಡಿಸ್ಟರ್ಬ್ ಆಗೋದನ್ನು ನಿಲ್ಲಿಸಬೇಕು. ಊರಿಗೆ ಒಂದು ರ್ಯಾಬಿಸ್ ಬರುವ ಅದನ್ನೆಲ್ಲ ತಡೆಗಟ್ಟುವ ದೃಷ್ಟಿಯಲ್ಲಿ ಸಮಾಜವನ್ನು ಕೂಡ ಒಂದು ಒಳ್ಳೆಯ ಆರೋಗ್ಯಕರ ನೋಡುವ ದೃಷ್ಟಿಯಲ್ಲಿ ನಾಯಿ ಸಾಕಿ ಹೇಳೋದು ನನ್ನ ಸಜೆಷನ್. ಹಾಗೆ ಬೇಕಿದ್ದರೂ ಕೂಡ ನಾನು ಯಾವುದೇ ಸಮಯದಲ್ಲಿ ನನ್ನ ಹತ್ರ ಕೇಳಿದರೂ ಕೂಡ ನಾನು ಅವರಿಗೆ ಯಾವಾಗಲೂ ಯಾವುದೇ ಫೋನನ್ನು ನಾವು ರೆಫ್ಯೂಸ್ ಮಾಡೋದಿಲ್ಲ. ಎಲ್ಲ ಫೋನಲ್ಲಿ ಅವರಿಗೆ ಬೇಕಾದಂಥ ಉತ್ತರವನ್ನು ಕೊಡ್ತೇವೆ, ಗೈಡ್ಲೈನ್ ಮಾಡ್ತೇವೆ ನಾವು.
ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅತ್ಯುತ್ತಮವಾದಂಥ ಮಾಹಿತಿಯನ್ನು ನಮ್ಮ ಜನರಿಗೆ ತಾವು ತಿಳಿಸಿಕೊಟ್ರಿ. ಅದೇ ರೀತಿ ನಿಮಗೆ ಯಾವ ರೀತಿಯಾಗಿ ಪ್ರಾಣಿಯ ಮೇಲೆ ಒಲವಿದೆ, ಇದೇ ರೀತಿ ಮುಂದುವರಿಲಿ, ಇನ್ನಷ್ಟು ಹಲವಾರು ನಾಯಿಗಳನ್ನು ಸಾಕಿ. ಸೊ ನಮ್ಮ ಒಂದು ಜನತೆಗೆ ನಿಮ್ಮ ಒಂದು ಗೈಡ್ಲೈನ್ಸನ್ನು ಕೊಡ್ತಾ ಇರಿ ಹೀಗೇನೆ. ಸೊ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು ಸರ್. ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್. ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜೀವದಯೆ ಕಾರ್ಯಕ್ರಮ. ಇಂತಹದ್ದೇ ಇನ್ನೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ.